ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ. ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜಯರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ. ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ನಮ್ಮ ಲಾಕಪ್ಪಿಗೆ ಬರೋರ್ನೇ ನಾವೇ ಇರುವಂಥ 5-6-7 ಜನ ಇದ್ದರೆ ನಮಗೆ ಮೈಯೆಲ್ಲ ಕಣ್ಣಾಗಿ ಕಾಯ್ತಾ ಇರ್ತೀವಿ. ಸಾವಿರಾರು ಜನ ಇಂಥವ್ರು ನಾವು ತುಂಬ್ಕೊಬಿಟ್ಟಾಗ ಇಟ್ ಈಸ್ ನಾಟ್ ಸೋ ಈಸಿ ಜಾಬ್ ಟು ಮೇಂಟೈನ್ ಜೈಲ್. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಜಾಬ್ ಇನ್ ಎನಿ ಅದರ್ ಜಾಬ್ ಇನ್ ದ ವರ್ಲ್ಡ್. ಒಂದು 5-6 ಜನ ಹೋಗ್ಬಿಟ್ರು, 7-8 ಜನ ಬೆನ್ನಿಗೆ ಬಿದ್ದುಬಿಟ್ರೆ ಅವರಿಂದ ಮಲಗೋಕೆ ಬಿಡೋದಿಲ್ಲ ಅವರು. ಆಮೇಲೆ ಅವ್ನು ಬೆಡ್ಶೀಟ್ ಕೊಡಲ್ಲ, ಅವ್ನ ಪಿಲ್ಲೋಗಳು ಎಲ್ಲ ಬಿಸಾಕ್ಬಿಡ್ತಾರೆ. ಅವ್ನ ಬಟ್ಟೆಗಳಿದ್ದಂಗೆ ಎತ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ದೂರ ಬಿಸಾಕ್ಬಿಡ್ತಾರೆ. ಅಲ್ಲಿ ಅವನಿಗೆ ಜೀವನನೇ ಬೇಡ ಅನ್ನಿಸ್ಬಿಡ್ತಾರೆ. ಅವರೆಲ್ಲ ಊಟ ತಗೊಂಡು ಬ್ಯಾರಕ್ ಒಳಕ್ಕೆ ಹೋದ್ರ ಅಲ್ಲಿ ಗೇಟ್ ಹಾಕು, ಮತ್ತು ಈ ಬ್ಯಾರಕ್ನವ್ರು ಬಿಡು. ಇಲ್ಲಾಂದರೆ ತಟ್ಟೆಗಳೆಲ್ಲೇ ಹಾಕ್ಕೊಂಡು ಮಾಡಿಕೊಂಡು ಮುರಿದ್ಬಿಟ್ಟು ತಟ್ಟೆಗಳೆಲ್ಲ ಚುಚ್ಕೊಬಿಡ್ತಾರೆ. ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಅಂಡರ್ವರ್ಲ್ಡ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ನಿವೃತ್ತ SPS ಕೆ ಉಮೇಶ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಕಳೆದ ಸಂಚಿಕೆಯಲ್ಲಿ ನಾವು ಬಹಳಷ್ಟು ವಿಚಾರಗಳು ಮಾತಾಡಿದ್ದೀವಿ, ನೀವು ಅದನ್ನು ನೋಡಿರ್ತೀರ ಅಂತ ಅನ್ಕೋತೀನಿ. ಸುಮ್ಮನೆ ಚಿಕ್ಕದಾಗಿ ಹೇಳೋದಾದರೆ, ತನ್ವೀರ್ ಜೈಲಿಂದ ಹೊರಗಡೆ ಬಂದ ಮೇಲೆ ತನ್ವೀರ್ನ ಹಿಡಿಬೇಕಂತ ಅನ್ಕೋತಾರೆ. ಬಟ್ ತನ್ವೀರ್ನ ಸಿಗಲ್ಲ. ತನ್ವೀರ್ನ ಹೊಡೆಯೋರ್ನಾದ್ರೂ ಹಿಡಿಯೋಣ ಅಂತ ಹೇಳಿ ಅವ್ರನ್ನ 17 ಜನರನ್ನ ಅರೆಸ್ಟ್ ಮಾಡಿ ಅವ್ರನ್ನ, ಅದಾದ್ಮೇಲೆ ತನ್ವೀರ್ನ ಕೂಡ ಅರೆಸ್ಟ್ ಮಾಡ್ತೀರಾ ಸರ್ ನೀವು? ತನ್ವೀರ್ ಕೂಡ ಹೋಗ್ತಾನೆ. ನೋಡಿ, ನಾವು ಇದೆಲ್ಲ ಮಾತಾಡಬೇಕಾದಾಗ ಜೈಲ್ದು ಮಾತಾಡಬೇಕಾಗ್ತದೆ. ಅಂದರೆ ಜೈಲು ಈಗ ತುಂಬ ಜೈಲನ್ನ ಒಬ್ಬೊಬ್ಬರು ಒಂದೊಂದು ಮನಸ್ಥಿತಿಯಲ್ಲಿ ಅಂದ್ಕೊಂಡಿರ್ತಾರೆ. ಪಿಕ್ಚರಲ್ಲಿ ಏನಂತ ತೋರಿಸ್ತಾರೆ, ಜೈಲು ಹಂಗಿರ್ತದೆ, ಜೈಲೊಳಗಡೆ ಯಾರ್ಯಾರು ಇರ್ತಾರೆ, ಜೈಲ್ ಅಡ್ಮಿನಿಸ್ಟ್ರೇಷನ್ ಹೆಂಗೆ, ಆಮೇಲೆ ಜೈಲಲ್ಲಿ ಇರ್ತಕ್ಕಂಥವ್ರು ಹೆಂಗೆ ಏನು ಊಟ ಮಾಡ್ತಾರೆ, ಆಮೇಲೆ ಜೈಲಿಗೆ ಇದೆಲ್ಲ ಹೆಂಗೆ ಹೋಗುತ್ತೆ, ಮೊಬೈಲ್ಗಳು, ನೆರಕೋಟಿಕ್ಸು ಮತ್ತು ಬೇರೆ ಬೇರೆದೆಲ್ಲ ಹೆಂಗೆ ಹೋಗಿ ಸೇರ್ಕೊಬಿಡ್ತದೆ. ಅದರಲ್ಲಿ ಹೆಂಗೆ ಇವರೆಲ್ಲ ದರ್ಬಾರ್ ಮಾಡ್ತಾರೆ. ಮತ್ತು ಅದರೊಳಗಡೆ ಇವರು ಗ್ಯಾಂಗ್ಗಳು ಹೋದಾಗ ಯಾವ ಥರ ಒಬ್ರಿಗೊಬ್ಬರು ಆ ಜೈಲಲ್ಲಿ ಹೇಗೆ ಆ ಗ್ಯಾಂಗ್ಗಳನ್ನ ಮ್ಯಾನೇಜ್ ಮಾಡ್ತಾರೆ. ಎಷ್ಟು ಕಷ್ಟ ಮ್ಯಾನೇಜ್ ಮಾಡುವಂಥದ್ದು ಜೈಲರ್ಗಳಿಗೆ. ಈ ಇಂಥ ಗ್ಯಾಂಗ್ಗಳು ಒಳಗಡೆ ಹೋಗಿ ಸೇರಿಕೊಂಡಾಗ ಅದು ಎಷ್ಟು ಅಲ್ಲಿ ಅಶಾಂತಿ ಇರ್ತದೆ ಜೈಲೊಳಗಡೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಕೆಲಸ, ಭಾಳ ಇಂಪಾರ್ಟೆಂಟ್ ಟಾಸ್ಕ್. ಸರ್, ಜೈಲಿನ ಬಗ್ಗೆ ನಮಗೆ ಜನಸಾಮಾನ್ಯರಿಗೆ ತುಂಬ ತಪ್ಪು ತಿಳುವಳಿಕೆಗಳಿದೆ. ಅದರಲ್ಲಿ ಒಂದು ಮೇಜರ್ ತಪ್ಪು ತಿಳುವಳಿಕೆ ಏನಂದರೆ ಸರ್, ಈಗ ಸರ್ ಒಬ್ಬ ಹುಡುಗ ಇವನು ಎಕ್ಸಾಮ್ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಮೇಷ್ಟ್ರು ಏನು ಮಾಡ್ತಾರೆ, ನೋಡು ನೀನು ಬೆಂಚ್ ಮೇಲೆ ನಿಂತ್ಕೊ ಅಂತಾರೆ. ಇಲ್ಲಾಂದ್ರೆ ಅವ್ನಿಗೆ 2 ಏಟ್ ಕೊಡ್ತಾರೆ. ಓಕೆ, ಯಾಕೆ ಅಂತಂದರೆ ನೀನು ತಪ್ಪು ಮಾಡಿದ್ಯಾ, ನಿಂಗೆ ಇದು ಶಿಕ್ಷೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನಾಳೆ ನೀನು ಹೋಮ್ವರ್ಕ್ ಮಾಡಬೇಕು ಅಂತ ಅವನಿಗೊಂದು ಫಿಕ್ಸ್ ಆಗುತ್ತೆ. ಜೈಲು ಕೂಡ ನಾವು ಹಾಗೆ ಅಂದ್ಕೊಂಡಿದ್ದೀವಿ. ನೀನು ಮರ್ಡರ್ ಮಾಡಿದ್ಯಾ, ನೀ ಹಾಫ್ ಮರ್ಡರ್ ಮಾಡಿದ್ಯಾ, ನೀ ಖರಾಬ್ ಸೇವನ್ ಮಾಡಿದ್ಯಾ, ನೀ ಡಕಾಯಿತಿ ಮಾಡಿದ್ಯಾ, ನೀನು ಚೀಟ್ ಮಾಡಿದ್ಯಾ, ಜೈಲಿಗೆ ನಿಂಗೆ ಯಾಕೆ ಹಾಕ್ತಾ ಇದ್ದೀವಿ? ಜೈಲಂದರೆ ನಿನಗೆ ಶಿಕ್ಷೆ. ಯಾಕೆಂದರೆ ನಿನ್ನ ಫ್ಯಾಮಿಲಿ ಬಿಡಬೇಕು, ಮಕ್ಕಳನ್ನ ಬಿಡಬೇಕು, ನಿನಗೇನು ಅಂದ್ಕೊಂಡಿದ್ದು ಮಾಡೋಕ್ಕಾಗಲ್ಲ. ನೀನು ಈ ಶಿಕ್ಷೆ ಅನುಭವಿಸಿದರೆ ನಿಂಗೆ ಬುದ್ಧಿ ಬರುತ್ತೆ, ಇನ್ನೊಂದು ಸಲ ನೀನು ಮಾಡಬಾರ್ದು ಅಂತ ಅವ್ನು ಕಲಿತಾನೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಇದು ನಿಜನಾ ಸರ್? ಇಲ್ಲ, ಅದು ನೋಡಿ, ಅದು ಹೊರಗಡೆಯಿಂದ ನಾವು ಹಂಗೆ ಅಂದ್ಕೊಳ್ತೀವಿ. ಯಾರು ಪೊಲೀಸ್ ವ್ಯವಸ್ಥೆ ಬಗ್ಗೆ, ಜೈಲು ವ್ಯವಸ್ಥೆ ಬಗ್ಗೆ ಅವ್ರು ದೂರ ಇರ್ತಾರೆ. ಯಪ್ಪ ಅದು ಯಾವ ಸವಾಸ ಬೇಡಕ್ಕೆ ಒಂಥರ ಸ್ಮಶಾನದ ರಸ್ತೆಯಲ್ಲಿ ಜಾಸ್ತಿ ಓಡಾಡೋರು, ಗೊತ್ತಲ್ಲ ನಿಮಗೆ. ಇನ್ನೆವಿಟಬಲ್ ಇದ್ದರೆ ರೋಡಲ್ಲಿ ಹೋಗ್ತಾರೆ, ಇಲ್ಲ ಅಂದರೆ ಆ ರಸ್ತೆ ಬಿಟ್ಟೇ ಬಿಡ್ತಾರೆ. ಯಾವ ಮನುಷ್ಯನ ಗುಣನೇ ಹಂಗೆ. ಜೈಲಿದ್ರು ಜೈಲ್ ಬಗ್ಗೆ ಅವನು ಮಾತ್ರ ನಮ್ಗೆ ಸಂಬಂಧ ಇಲ್ಲಪ್ಪ, ಅದೆಲ್ಲ ಭಾಳ ಡೇಂಜರ್ ರೀ ಅದು. ಏನು ಪೊಲೀಸವರು ಅಯ್ಯಪ್ಪ ಅವ್ರು ಜೈಲು ಕಳಿಸ್ಬಿಡ್ತಾರೆ, ಸುಮ್ಮನೆ ಯಾರು ಸುಳ್ಳಾದರೂ ಕಳಿಸ್ಬಿಡ್ತಾರೆ. ಹಾಗೆ ಯಾಕೆಂದರೆ ಅವರೆಲ್ಲ ಈ ಟ್ರಾಫಿಕ್ ವೈಲೇಟ್ ಮಾಡಿ ಕೇಸ್ ಹಾಕ್ಸ್ಕೊಂಡು ಫೈನ್ ಕಟ್ಟಿ ಭಾಳ ಅದೇ ಪೊಲೀಸು ಅಂದ್ಕೊಬಿಟ್ಟಿರ್ತಾರೆ. ಅವರು ಅಲ್ಲಿ ಸಿಗಾಕೊಳ್ಳೋದು, ಅಲ್ಲಿ ಹಿಡಿದು ನಿಲ್ಸ್ಕೊಳ್ಳೋದು, ಏನು ವ್ಯವಹಾರ ಮಾಡೋದು, ಒಂದು 500 ರೂಪಾಯಿ 200 ರೂಪಾಯಿ ಇಸ್ಕೊಂಡು ಬಿಟ್ಬಿಡೋದು, ಇದೇ ಪೊಲೀಸ್ ಅಂತ ಅವರೆಲ್ಲ ಅನ್ಕೊಬಿಟ್ಟಿರ್ತಾರೆ. ಪಾಪ ಅಷ್ಟೇ ಸಮಾಜದಲ್ಲಿ ನೋಡ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾರೆ ಅವರು. ಅವ್ರಿಗೆ ಅಷ್ಟೇ ಸಾಕು ಕೂಡ, ಅವ್ರಿಗೆ ಅಷ್ಟೇ ಸಾಕು. ಪೊಲೀಸ್ ಅಂದರೆ ಇದೆ, ಅದರ ಮೇಲೆ ಉಳಿದುದೇನು ಗೊತ್ತಿರಲ್ಲ, ಓದ್ಕೊಳ್ತಾರೆ, ಬೇರೆ ಏನು ನೋಡ್ಕೊಳ್ತಾರೆ, ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲ್ಲ. ಅದು ಅವಶ್ಯಕತೆಯೂ ಇಲ್ಲ ಅಂತ ಅನ್ನೋದು. ಯಾಕೆ ನಮ್ಗೆ ಯಾಕೆ ಬೇಕದು ಅಂದ್ಬಿಟ್ಟು ಅಂತ. ಬಟ್ ಏನಾದ್ರು ಆದಾಗ ವಿಲಿ ಒದ್ದಾಡ್ಬಿಡ್ತಾರೆ. ಅಂದರೆ ಏನು ಮಾಡೋದು ಈಗ ಏನಾಗಿದೆ, ಯಾರಿಗೆ ಮಾತಾಡಬೇಕು ನಾನು ಈಗ, ತಕ್ಷಣ ಯಾರಿಗೆ ತಿಳಿಸ್ಬೇಕು, ಅವನು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂದರೆ ಆ ಪ್ರೊಟೆಕ್ಷನ್ ಮೆಕಾನಿಸಮೇ ಒಬ್ಬ ಮನುಷ್ಯ ಮಾಡ್ಕೊಂಡಿರಲ್ಲ. ಈಗ ಸರ್ಕಾರ ಲಕ್ಷಾಂತರ 1000 ಕೋಟಿ ಖರ್ಚು ಮಾಡಿಕೊಂಡು ನಮಗೆಲ್ಲ ಒಂದು ಸಿಸ್ಟಮ್ನ, ಮೆಕಾನಿಸಮ್ ಸಿಸ್ಟಮ್ನ ನಮಗೆ ಮಾಡಿದೆ, ಹೌದಲ್ವಾ? ಅದಕ್ಕೆ ಅವ್ರಿಗೆ ಗೊತ್ತೇ ಇಲ್ಲ.
ನಿನಗೂ ಇಡೀ ನಾವು ಹುಟ್ಟಿರ್ತಕ್ಕಂಥ ಎಲ್ರಿಗೂ ಈ ಸರ್ಕಾರಗಳು ನಮಗೆ ಆದಂಥ ಒಂದು ಡಿಫೆನ್ಸ್ ಮೆಕಾನಿಸಮ್ ಸಿಸ್ಟಮ್ನ ಮಾಡಿದೆ ಅನ್ನುವಂಥದ್ದನ್ನ ತಿಳ್ಕೊಬೇಕೋ ಬೇಡವಾ? ಅಂದ್ರೆ ಯಾವ ಥರ ಡಿಫೆನ್ಸ್ ಅಂದ್ರೆ ಪೊಲೀಸರೇ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಇಲ್ಲಿ ಹೇಳ್ತಾರೆ. ಬೇರೆ ಏನೂ ಇಲ್ಲವೇ ಇಲ್ಲ. ಓಕೆ 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 ಪೊಲೀಸ್ ಏನಾರು ಹೋದ್ರೆ ಸರ್ ನಾನು ಸಾಯೋವರೆಗೂ ಪೊಲೀಸ್ ಹತ್ತಿರ್ಲಿಲ್ಲ ಸರ್, ಅರೆ ನೀನು ಹಣೆ ಬರ ಹಂಗನ್ಕೊಬಿಟ್ರೆ ಕರೆಕ್ಟ್ ನೋಡಿ. ಅರೆ ಇಷ್ಟೆಲ್ಲ ದುಡ್ಡು ಕೊಟ್ಟು ತಿಂಗಳಿಗೆ ಸಾವಿರಾರು ಕೋಟಿ ದುಡ್ಡು ಕೊಟ್ಟು ಅದಕ್ಕೋಸ್ಕರ ರಸ್ತೆಯಲ್ಲಿದ್ದು ಅದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಕಟ್ಟಿ ಇಂಥ ಪಾತಕಿಗಳನ್ನೆಲ್ಲ ಬಲಿ ಹಾಕಿ ಅನ್ಯಾಯ ಮಾಡತಕ್ಕಂಥವ್ರಿಗೆಲ್ಲ ರಿಪೇರಿ ಮಾಡೋಕ್ಕೆ ಅಂತ ಒಂದು ಓಪನ್ ಮಾಡ್ಕೊಂಡು ಅದ್ರ ವ್ಯವಸ್ಥೆಗೇ ನೀವು ನಂಬಿಕೆ ಕಳ್ಕೊಬಿಟ್ರೆ ವಾಟ್ ಅಬೌಟ್ ಯುವರ್ ಡಿಫೆನ್ಸ್ ಐಸೆ? ಕರೆಕ್ಟ್. ನಾಳೆ ಎಲ್ಲ ಬರೀ ಇದೇ ನಾವು ಮಾತಾಡ್ಕೊಂಡು ಹೋಗ್ಬಿಟ್ರೆ ಹಂಗೆ ಹಿಂಗೆ ಲಂಚ್ಕೋರರು ಇವು ಕೈಲಾಗದವರು ಯಾವ ಕೇಸು ಹಿಡಿಯಲ್ಲ ಅಯೋಗ್ಯರು ಇವರೇ ಕಳ್ತನ ಮಾಡಿಸ್ತಾರೆ, ಅರೆ ನೀವು ಹೇಳಿದ್ರೂ ಮಾಡ್ತಾ ಇರ್ತಾರೆ. ಇದು ನಿರಂತರವಾಗಿ ನಡೆಯುವಂಥದ್ದೇ ಹೌದಲ್ವಾ? ತಲೆಯಲ್ಲಿ ಬಿಳಿ ಕೂದಲಿದ್ದಂಗೆ ಇದ್ದೇ ಇರ್ತವೆ. ಆ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಬಿಳಿ ಕೂದಲ ಅಂತ ನಾವು ಮುಪ್ಪಾಗ್ಬಿಡ್ತೀವ. ಸಿಸ್ಟಮ್ ಅನ್ನೋದು ಇದೆಯಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಡೆಮೊಕ್ರೆಟಿಕಲ್ ಸಿಸ್ಟಮ್ ಒಳಗಡೆ ಪೊಲೀಸ್ ಅನ್ನುವಂಥದ್ದು ಅತ್ಯಂತ ಬಲಿಷ್ಠವಾದಂಥ ಸಂಸ್ಥೆ ಹೌದಲ್ವಾ? ಅದರಲ್ಲಿ ಪೊಲೀಸ್ನವ್ರನ್ನ ರಿಕ್ರೂಟ್ ಮಾಡಿದ್ರೆ ನಾವೇನು ಮಾಡೋಕ್ಕಾಯ್ತದ? ಪೊಲೀಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯನ ರೋಬೋಟ್ ಮಾಡ್ಬಿಟ್ಟು ಪೊಲೀಸ್ ಮಾಡ್ಬಿಡು ಅಂತ ಕಾಯ್ತದ? ಇಲ್ಲ, ನಥಿಂಗ್. ಯಾವ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ. ಬಂದೋಬಸ್ತ್ ಆಯ್ತದೆ, ಒಂದು 50 ರೋಬೋಟ್ನ ಮಾರಾಣಿಸ್ ಕಾಲೇಜ್ ಹತ್ರ ಹಾಕ್ಬಿಡಪ್ಪ, ರೈತರೆಲ್ಲ ಬರ್ತಾರೆ ಅಡ್ಡ ನಿಂತ್ಕೊಂಡು ತಡೆದು ಬಿಡಲಿ, ಮಾಡೋಕ್ಕಾಯ್ತದ? ಹೈಲಿ ಇಂಪಾಸಿಬಲ್. ಅಲ್ಲೆಲ್ಲ ನಮ್ಮ ತಲೆಗಳು ನಮ್ಮ ಕೈಗಳು ಟೈಮಿಗೆ ತಕ್ಕಂತೆ ಕೆಲಸಕ್ಕೆ ತಕ್ಕಂತೆ ಆಕ್ರೋಶಕ್ಕೆ ತಂಬಂತೆ ಸಿಚುವೇಶನ್ಗೆ ತಕ್ಕಂತೆ ಮನುಷ್ಯ ಬಿಹೇವ್ ಮಾಡ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಇಷ್ಟೊಂದು ಜನಸಂಖ್ಯೆನ ಯಾಕೆ ಪೊಲೀಸ್ ತಗೋತಾರೆ? ಬೇರೆ ಯಾವ್ದಾದ್ರು ಇಲಾಖೆಯಲ್ಲಿ ತಗೊಳ್ಳೋ ಅವಶ್ಯಕತೆ. ಮ್ಯಾನ್ ಪವರ್ ನಮಗೆ ಬೇಕಾಗಿರುವಂಥದ್ದು. ಮಿಲ್ಟ್ರಿ ಮತ್ತು ನಮ್ಮಲ್ಲೇ ಮ್ಯಾನ್ ಪವರ್ ಬೇಕು. ಇನ್ಯಾವುದಕ್ಕೂ ಮ್ಯಾನ್ ಪವರ್ಗಳನ್ನ ಕೂರಿಸ್ಬಿಟ್ರೆ ಬೆಳಗ್ಗೆ 24 ಗಂಟೆನೂ ಬೇಕಾದ್ರೆ ಬಿಲ್ ಇಸ್ಕೊತದೆ, ಬಿಲ್ ಕಟ್ಟಿಸ್ಕೊಳ್ತದೆ, ಕಳಿಸ್ಬಿಡ್ತದೆ. ನಮ್ಮಲ್ಲಿ ಹಂಗಾಗಲ್ವಲ್ಲ. ನಾವೆಲ್ಲ ಟೈಮ್ಲಿ ಅವ್ನ ಎಮೋಷನ್ ಜೊತೆ ಕೆಲಸ ಮಾಡುವಂಥವ್ರು. ಆದರೆ ಇದು ಮಾಡೋಕ್ಕಾಗಲ್ಲ, ಅದು ಕಷ್ಟ. ಅದೇ ಯಾವತ್ತೋ ಮಾಡ್ಬೋದೇನೋ, ಬಟ್ ಮನುಷ್ಯನ ಎಮೋಷನ್ ಜೊತೆ ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಕಾರಣಕ್ಕೋಸ್ಕರ ಪೊಲೀಸ್ ಅನ್ನುವಂಥದ್ದು ಬಲವಾದ ವ್ಯವಸ್ಥೆ. ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕಿರುವಂಥ ವ್ಯವಸ್ಥೆ. ನಿಮ್ಮನ್ನು ಎಲ್ಲ ಅದು ಅಶರೀರವಾಗಿರ್ತದೆ. ನೀವೇನು ಹೋಗಲೇಬೇಕಂತ ನಿಮ್ಗೆ ಏನೇನು ತಿಳ್ಕೊಬೇಕು, ನಿಮ್ಗೆ ಏನಾದರೂ ಭಾಳ ಇಮ್ಮಿಡಿಯೇಟಾಗಿ ತೊಂದರೆ ಆಗ್ಬಿಡ್ತಪ್ಪ. ಏನೋ ಒಂದು ಕಡೆ ನಿಂತ್ಕೊಂಡ್ರಿ, ಯಾರೋ ಬಂದರು ನಿಂತ್ಕೊಂಡ್ರು, ಚಾಕು ಹಾಕಿ ಇಟ್ಕೊಂಡು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ವಾಟ್ ಅಬೌಟ್ ಯುವರ್ ಕಂಡೀಷನ್? ಎಲ್ಲಿಗೆ ಹೋಗ್ತೀಯ ನೀನು? ನೆಟ್ಟಿಗೆ ಮನೆಗೆ ಹೋಗ್ತೀಯಾ? ಗಾಡಿ ಬಿಟ್ಬಿಡ್ತೀಯಾ? ಏನು ಮಾಡ್ಬೋದು ಇವಾಗ? ನೀನು ಏನು ಮಾಡೋಕ್ಕಾಗಲ್ಲಪ್ಪ. ಯಾರಾದರೂ ಬರ್ತಾರೆ, ಬಂದಾದಮೇಲೆ ಸರ್ ಹಿಂಗಾಗಿದೆ ಈ ಥರ ಮಾಡಿಬಿಟ್ರು, ಒಂದು ಮೊಬೈಲ್ ಒಂದು ಫೋನ್ ಹೊಡಿಲ್ಲ ನಾನು, ಒಂದು ರಿಸ್ಕ್ ಆದರೂ ಅಟ್ಲೀಸ್ಟ್ ಅವ್ನು ಕವರ್ ಆದರೂ ಮಾಡ್ಕೋಬೇಕಲ್ಲ ಮನುಷ್ಯ. ಒಂದು ಫೋನ್ ಕೊಡಿ ಸರ್, ಒಂದು ಕಂಟ್ರೋಲ್ ರೂಮಿಗೆ ಫೋನ್ ಮಾಡ್ತೀನಿ. ಆ ನಂಬರೂ ಗೊತ್ತಿಲ್ಲದೆ ಇರ್ತಕ್ಕಂಥ 50% ಸಮಾಜದಲ್ಲಿ ಜನ ಅವರೇ. ಇನ್ನೂ ಜಾಸ್ತಿನೇ ಇದ್ದಾರೆ ಸರ್. ಹೌದು. 112 ಮಾಡಿಬಿಟ್ರೆ ಹೊಯ್ಸಳ ಮ್ಯಾಕ್ಸಿಮಮ್ 2-3 ಮಿನಿಟ್ಸಿಗೆ ಬಂದುಬಿಡುತ್ತೆ. 112ಗೆ ಅವರು ರೆಡಿ ಇರ್ತಾರೆ. ಇವ್ನು ಫೋನ್ ಹಿಂಗೆ ಹೊಡೆದ ತಕ್ಷಣವೇ ಅವರು GPS ಲ್ಯಾಚ್ ಮಾಡಿ ಅವ್ನು ಎಲ್ಲಿದ್ದಾನು ಪತ್ತೆ ಮಾಡ್ಕೊಂಡು ಅವ್ನ ಜಾಗಕ್ಕೆ ಬರ್ತಾರೆ. ಕೇಳಲ್ರ ಅವರು. ಒಂದೊಂದು ಸಾರಿ ಕೇಳ್ತಾರೆ, ಸರ್ ಎಲ್ಲಿದ್ದೀರಿ ನೀವು, ಈ ಫೋನ್ ಮಾಡಿದ್ದೀರಲ್ಲ, ನಾವು ಬರ್ತಾ ಇದ್ದೀವಿ ಅಂತಾರೆ. ಇಮಿಡಿಯೇಟಾಗಿ ಫೋನ್ ಹೊಡಿತಾರೆ ಅದಕ್ಕೆ. ಹಿಂಗೆ ಹೋಗಿದ್ದು ಹಿಂಗೆ ಬಂದಿದ್ದಾಗಲೇ ಅಲ್ಲಿಗೆ ಬರುತ್ತದು. ಆಮೇಲೆ ಯಾವ್ದು ಹತ್ರ ಇರುತ್ತೋ ವಿಸಿನಿಟಿ ಇಲ್ಲ ಅದಕ್ಕೆ ಲಾಚ್ ಆಗುತ್ತದು. ಎಲ್ಲೋ ಇರೋದಕ್ಕೆ ಹೋಗಲ್ಲ ಅದು. ಆ ಪೊಲೀಸ್ ಸ್ಟೇಷನ್ ತುಂಬ ದೂರ ಇರ್ತದೆ. ಈ ಪಕ್ಕದ ಹೊಯ್ಸಳ ಪೊಲೀಸ್ ಸ್ಟೇಷನ್ ಪಕ್ಕದಿದ್ರೆ ಅವ್ನು ಬಂದುಬಿಡ್ತಾನೆ. ಆ ಥರ ಸಿಸ್ಟಮ್ ಇದೆ. ನಿಮ್ಗೆ ರಿಸ್ಕ್ ಬೇಗ ನಿಮ್ಗೆ ಏನಾದರೂ ಇಮಿಡಿಯೇಟಾಗಿ ತಿಳಿಸ್ಬೇಕಾ? ತಕ್ಷಣ ಏನು ಮಾಡ್ತಾರೋ ಮತ್ತು ವೈರ್ಲೆಸ್ಸಲ್ಲಿ ಹೇಳ್ತಾರೆ ಇಂಥದ್ದೊಂದು ಆಗಿದೆ, ಇಮಿಡಿಯೇಟಾಗಿ ಬನ್ನಿ ಅಧಿಕಾರಿಗಳು ಆಫೀಸರು ಅಂತ. ನೀವು ಹೋಗ್ಬೇಕಾದಂಥದ್ದು ನಿಂತೋಯ್ತು, ನೀವು ಹೋಗಲೇಬೇಕಲ್ಲ ಸ್ಟೇಷನ್ಗೆ. ಅವರೇ ಬರ್ತಾರೆ, ಏನಾಯಿತು ಅಂತ ಹೇಳ್ತಾರೆ, ಕೇಳ್ಕೊಳ್ತಾರೆ, ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ. FIR ಕೊಡಿ ಅಂತ ಬರ್ಕೊಡ್ತಾರೆ, FIR ಆಗುತ್ತೆ. ಆದಮೇಲೆ ಅವ್ರ ಕ್ರಿಯೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹೌದಲ್ವಾ? ನೀವು ಇಲ್ಲಿಂದ ಹೋಗಿ ನೀವು ಏನು ಮಾಡಬೇಕು ಅನ್ನುವಂಥದ್ದೇ ತಿಳ್ಕೊಳ್ಳಲ್ಲ. ಇಷ್ಟೆಲ್ಲ ಇವು ಸವಲತ್ತುಗಳಿರ್ತವೆ ನಿಮ್ಮ ಪ್ರೊಟೆಕ್ಷನ್ಗೆ. ಅಲ್ಲಿ ಹೋಗಿ ನಿಂತ್ಕೊಂಡು ಯಾರನ್ನೋ ಮುಖಾಂತರ ಕರೆದು ಯಾರೋ ಕಾರ್ಪೊರೇಟ್ರೋ ಗಿರ್ಪಟ್ರೋ ಏನೋ ಅಂತ ಅವ್ನು ಫೋನ್ ಹೊಡಿತಾನೆ ಕಾರ್ಪೊರೇಟ್ರ್. ಅವ್ರು ಕಾಂಟ್ಯಾಕ್ಟ್ ಇರ್ತಾರೆ ಪೊಲೀಸ್. ಅಯ್ಯೋ ಈ ಕೇಸ್ ಏನು ಬೇಡ, 2-3 ದಿವಸದಲ್ಲಿ ಹಿಡಿದು ಬಿಡ್ತೀವಿ ಅಂತ ಹೇಳ್ಬಿಡಿ ಸರ್ ಅವ್ರಿಗೆ. ಯಾಕೆಂದ್ರೆ ಇವ್ರು ಚೆನ್ನಾಗಿರ್ತಾರಲ್ಲ. ಈ ವಾಂಟ್ ಟು ಬರ್ಕ್ ದಿ ಕೇಸ್. ಹೌದಲ್ವಾ? ಬೇಕಾಗಿಲ್ಲ, ಮತ್ತೆ ಮಾಡಬೇಕು. ಮತ್ತು ಸೀನಿಯರ್ ಆಫೀಸರ್ಗೆ ಹೇಳ್ಬೇಕು, ಏನಯ್ಯ ನಿಮ್ಮ ಇದರಲ್ಲಿ ಈ ಪಾರ್ಟಿ ಆಯ್ತವೆ ರಾಬರಿಗಳು, ನೀವೇನು ಪತ್ತೆ ಮಾಡಲ್ಲ ಏನಲ್ಲ ಅಂತ ಅವ್ರು ಬೇರೆ ಆಗ್ತಾರಲ್ಲ. ಹಂಗೆ ಅನ್ನಿಸ್ಕೋಬೇಕಲ್ಲ. ತುಂಬ ಆಗ್ತಾಯಿದೆ ಇನ್ಎಫಿಷಿಯೆಂಟ್ ಅಂದ್ಬಿಡ್ತಾರೆ. ಅಕಸ್ಮಾತ್ ಆಗ್ತಾಯಿದೆ ಅವ್ನು ಹಿಡಿದಿಲ್ಲ ಅಂದರೆ ಇನ್ನೂ ಡಬಲ್ ಇನ್ಎಫಿಷಿಯೆಂಟ್ ಆಗುತ್ತೆ. ಇನ್ಎಫಿಷಿಯನ್ಸಿ ಗೊತ್ತಾಗ್ಬಿಡ್ತದೆ ರೆಕಾರ್ಡ್ ನೋಡಿದಾಗಲೇ ನಾನು ಇನ್ಎಫಿಷಿಯೆಂಟಾ ಅಂತ. ನಾನು ಮಾಡ್ತಾರೋ ಪೊಲೀಸ್ ಕೆಲಸದಲ್ಲೇ ಒಬ್ಬರು DCP ಹೇಳ್ಬಿಡ್ತಾರೆ ಇನ್ಎಫಿಷಿಯೆಂಟ್ ಇಷ್ಟು ಆಗಿದ್ದಾವೆ, ಇವನು ಇಷ್ಟು ಪತ್ತೆ ಮಾಡವನೇ, ವೇಸ್ಟ್ ಬಾಡಿ ಇವನು. ಏನು ಇವನು 60-70% ರೀಚ್ ಆಗಲ್ಲ ಅಂದಮೇಲೆ ಇನ್ನೇನು ಪೊಲೀಸ್ ಕೆಲಸ ಮಾಡ್ತೀರಿ ನೀವು?
ಪತ್ತೆ ಮಾಡುವಂಥದ್ದು ಮಾಡಬೇಕಲ್ಲ. Correct. ಆಗೋಯ್ತು ಅಂದ್ಬಿಟ್ಟು ಹಾಕೋ ಬರೀ ತಡೆಗಟ್ಟೋದು ದಟ್ ಈಸ್ ಡಿಫ್ರೆಂಟ್ ಪಾರ್ಟ್. ನೀನು ತಾಕತ್ ಹೆಂಗೆ ಬೇಕಾದ್ರೂ ಆಗದೆ ಇರೋ ಥರ ನೋಡ್ಕೊಪ್ಪ, ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ನೀನು ತಡೆಗಟ್ಟೋದು ನಿನ್ನ ಕೆಲಸ, ಅದಾದ್ಮೇಲೆ ಪತ್ತೆ ಮಾಡೋ ಕೇಳುವಂಥದ್ದು ನನ್ನ ಕೆಲಸ. ಎಕ್ಸಾಕ್ಟ್ಲಿ. ಅವ್ರು ಕೇಳೋದೇ ಬಿಟ್ಬಿಟ್ರೆ ಆರಾಮಾಗಿ ಇದ್ಬಿಡ್ತಾರೆ ಇವ್ರು, ಆಗ್ಬಿಡ್ತದೆ ಅಂತ. ಆ ಕಾರಣಕ್ಕೋಸ್ಕರನೇ ಇದನ್ನೆಲ್ಲ ಎಕ್ಸಸೈಸ್ ಕರೆಕ್ಟಾಗಿ ಆಗಬೇಕು, ಬೇಗ ಆಗಬೇಕು, ಟೈಮ್ಲಿ ಆಗಬೇಕು ಅಂದರೆ ಇದೊಂದು ಚಿಕ್ಕದೊಂದು ಡಿಫೆನ್ಸ್ ಮೆಕಾನಿಸಮ್ ಆದರೆ ತಿಳ್ಕೊಂಡಿರ್ಬೇಕಲ್ಲ. ಹೆಣ್ಮಗು ಎಲ್ಲೋ ರಾತ್ರಿ ಹೋಗ್ತಾರೆ, ಹಿಂಗೆ ಆಗೋಗ್ಬಿಡುತ್ತೆ, ಕಾರಲ್ಲಿ ಬರ್ತಾ ಇರ್ತಾರೆ, ಫಾಲೋ ಮಾಡ್ಕೊಬರ್ತಾರೆ, ಯಾರೋ ಅಡ್ಡ ಹಾಕ್ತಾರೆ ಗಾಡಿ, ದಡಾರಂತ ಇದು ಮಾಡಿಬಿಡ್ತಾರೆ. ಅವ್ರಿಗೂ ಸಪ್ರೇಟ್ ನಂಬರ್, ಅವ್ರ ಗ್ರಿವೆನ್ಸ್ ಸೆಲ್ಗಳಿದ್ದಾವೆ ಹೆಣ್ಮಕ್ಳದು. ಹೊಡೆದ್ರ ತಕ್ಷಣ ಸಾಕು ಜುಯ್ ಅಂತ ಬಂದ್ಬಿಡ್ತಾರೆ ಫಟ್ ಅಂತ. ಬರದೇ ಇದ್ರೆ ಲ್ಯಾಪ್ಸಸ್ ಅದವ್ರದ್ದು. ಅಲ್ಲೆಲ್ಲ ಕಂಟ್ರೋಲ್ ರೂಮಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗಿಬಿಡ್ತದೆ. ಯಾಕೆ ನೀನು ಹೋಗಲಿಲ್ಲ, ನಾಳೆ ಸಿಗಾಕಬಿಡ್ತಾರೆ ಅವರು. ಅದರಿಂದ ಎಲ್ಲೂ ಒಂದು ಮೈನ್ಯೂಟ್ ಅವ್ರು ವ್ಯತ್ಯಾಸ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ಅದನ್ನಾದರೂ ತಿಳ್ಕೊಳ್ರಿ ಸ್ವಾಮಿಗಳ, ದಯಮಾಡಿ ಸಿದ್ಧಯ್ಯ ಸ್ವಾಮಿಗಳ, ಅದನ್ನಾದರೂ ತಿಳ್ಕೊಳ್ಳಿ. ಅದೂ ಬೇಡ ನಮಗೆ, ಆ ಪೊಲೀಸ್ ಅಪ್ಪ ಅವ್ರು ಸಹವಾಸ ಬೇಡ, ಅವ್ರು ಕಳ್ಳರಪ್ಪ ಅಂದ್ಬಿಟ್ರೆ ನಾಳೆ ದಿವಸ ನಿಮ್ಮ ಚಾಕು ಹಾಕೋರು ಜಾಸ್ತಿ ಆಗ್ಬಿಡ್ತಾರಪ್ಪ ಸಿದ್ಧಯ್ಯ ಸ್ವಾಮಿಗಳ. ಸ್ವಲ್ಪ ತಿಳ್ಕೊಳ್ಳಿ ದಯಮಾಡಿ. ಸ್ವಾಮಿಗಳ ಅಂತ ಕರಿತೀವಲ್ಲ ನಾವು, ಇದಕ್ಕಿಂತ ಇನ್ನೇನು ಹೇಳೋಕ್ಕಾಯ್ತದ ನಾವು? ಇದು ಉಪಯೋಗ ಪಡ್ಕೊಳ್ಳೋಕ್ಕಾದ್ರೂ ನೀವು ದಯಮಾಡಿ ಅದು ಮಾಡಿ. ಅದು ಮಾಡಿದಾಗ ನಿಮ್ಗೆ ಅಟ್ಲೀಸ್ಟ್ ಒಂದು ಡಿಫೆನ್ಸ್ ಮೆಕಾನಿಸಮ್ ಗೊತ್ತಾಗುತ್ತಲ್ವಾ? ಆದಾಗ ನನಗೆ ಹೀಗಿದೆ ತಕ್ಷಣ ಹಿಂಗೆ ಮಾಡಬೇಕು. ಆವಾಗ ನಿಮ್ಗೆ ಶಾಕೆಲ್ಲಿರ್ತೀರಿ ನೀವು ತುಂಬ. ಏನು ಮಾಡಬೇಕಪ್ಪ, ಏನು ಮಾಡೋದು, ಯಾರೋ ಬರ್ತಾನೆ ಹೊಡೆದು ಬಿಡ್ತಾನೆ, ಗಲಾಟೆ ಆಗ್ಬಿಡ್ತದೆ, ಅವರೇ ಬಂದು ಆಕ್ಸಿಡೆಂಟ್ ಮಾಡಿಬಿಡ್ತಾರೆ, ನಮ್ಮಲ್ಲೇ ರೋಲ್ ಕಾಲ್ ಶುರು ಹಚ್ಕೋತಾರೆ, ಇಷ್ಟು ಕೊಡು ಅಷ್ಟು ಕೊಡು ಅಂದ್ಬಿಟ್ಟು ಅಂತ. ಅವಾಗ ತಕ್ಷಣ ಇನ್ನೊಂದು ಏನು ಮಾಡಬೇಕು, ಯಾರಿಗೆ ಮಾಡಬೇಕು ಅನ್ನುವಂಥದ್ದು ನೀವು ಗಾಬರಿ ಆಗಿಬಿಡ್ತೀರಲ್ಲ. ಆ ಗಾಬರಿ ಆಗದೆ ಇರೋ ಥರ ನೀವು ನಡ್ಕೋಬೇಕಲ್ಲ. ನಿಮ್ಮ ಫ್ಯಾಮಿಲಿ ಇರ್ತದೆ, ಮಕ್ಕಳಿರ್ತವೆ, ನೋಡ್ತಾ ಇರ್ತಾರೆ, ನೀವೇ ಸರಿ ಇರ್ತೀರೋ ಅವ್ರು ಸರಿ. ಫಸ್ಟ್ ಪೊಲೀಸ್ ಬಂದ್ಬಿಡ್ಬೇಕಲ್ಲ ಜಾಗಕ್ಕೆ. ಅದೇ ನೀವು ಮಾಡಬೇಕು ಅಂತಲೂ ಮಾಡಲ್ಲ, ಅವ್ನು ಬಂದು ಹೊಡಿಬೇಕು ಅಂತಲೂ ಇಲ್ಲ, ಅಚಾನಕ್ಕಾಗಿ ಆಗಿರುತ್ತೆ. ಆದರೂ ಅವ್ನು ಹೊಡೆದಿರೋನ್ಗೆ ಯಾರು ಸರಿ ಮಾಡಿರೋ ಬಂದು ನೋಡ್ತಾರೆ ಅವರು. ಅಲ್ಲಿವರೆಗೂ ನೀವು ಪ್ರೊಟೆಕ್ಟ್ ಆಗಬೇಕು ಅಂದರೆ ಬೇಗ ಪೊಲೀಸ್ ಬರಬೇಕಲ್ಲ. ಇಲ್ಲಾಂದ್ರೆ ಏನಾಯ್ತದೆ, ಅವ್ನ ಗುಂಪು ಜಾಸ್ತಿ ಆಗೋಯ್ತದೆ. ಅವನೇನೋ ಒಂದಷ್ಟು ಚಾನಲ್ ಫೋನ್ ಮಾಡ್ಬಿಟ್ಟು ಕರ್ಸ್ಕೊಬಿಡ್ತಾನೆ. ತಕ್ಷಣನೇ ಆಗಲಿ ಶುರು ಹಚ್ಕೋತಾನೆ, ಬರ್ರೋ ಇಲ್ಲಿ ಇದ್ದಾರೆ ನೋಡಿ, ಹಿಂಗೆ ಯಾರೋ ಗಾಂಚಲ್ಲಿ ಹೊಡಿತಾನೆ ಬಂದರು ಅಂತೇಳಿ ಬಂದ್ಬಿಡ್ತಾರೆ ಗಾಡಿ ಹಾಕ್ಕೊಂಡು ಟಕ್ ಅಂತ. ಯಾವುದೇ ಆಕ್ಸಿಡೆಂಟ್ ಸ್ಪಾಟ್ಗಳೆಲ್ಲ ಹಂಗೇನೆ. ಆ ಕಾರಣಕ್ಕೆ ಇಂಥದಕ್ಕೆಲ್ಲ ನೀವು ಪೊಲೀಸ್ಗಳನ್ನ ಅತ್ಯಂತ ಬೇಗ ಕರಿಬೇಕು. ಜಾಗದಲ್ಲಿ ಪೊಲೀಸ್ನ ಯೂಸ್ ಮಾಡ್ಕೊಳ್ಳುವಂಥದ್ದನ್ನ ಮಾಡ್ಕೋಬೇಕು. ಇಲ್ಲಾಂದರೆ ತೊಂದರೆ ಆಗಿಬಿಡ್ತದೆ. ನೋಡಿ ಇಂಥ ಕೇಸ್ಗಳೆಲ್ಲ ಏನಾರು ಹೋಗ್ತಾ ಇರ್ತಾರೆ, ಏನೋ ಒಂದು ಆಗ್ಬಿಡ್ತದೆ ಅವಘಡ. ಅವನೇನೋ ಪಾಪ ನಿಂತಿರ್ತಾನೆ, ನಾವು ಹಂಗೆ ಹೋಗಿ ಯಾವ್ದಾರು ಒಂದು ಆಕ್ಸಿಡೆಂಟ್ ನೋಡಿ ಅಲ್ಲೆಲ್ಲ ವೆಹಿಕಲ್ ಟ್ರಾಫಿಕ್ ಜಾಮೆ, ಹಂಗಂತಾರ ನೋಡೋದು, ಹೋಗೋದು ಇಲ್ಲ ಅಲ್ಲಿ, ಅವು ಸಾಲೂ ಆಗಲ್ಲ. ಅವು ಏನೋ ಕ್ಯೂರಿಯಾಸಿಟಿ, ಅವನು ಹಿಂಗೆ ನೋಡ್ತಾ ಇರ್ತಾನೆ, ಹಿಂದ್ಗಡೆಯಿಂದ ಬಂದು ರಪ್ ಅಂತ ಗೊತ್ತಾನೆ ಅವನ ಗಾಡಿಗೆ ಹಿಂದ್ಗಡೆಯಿಂದ. ಅವನು ಬಗ್ ನೋಡ್ತಾನೆ, ಇವನು ಬಗ್ ನೋಡ್ತಾನೆ. ಹಂಗೆ ಮಾಡಬೇಡಿ. ಯಾವಾಗ ಆಕ್ಸಿಡೆಂಟ್ ಸೈಟ್ಗಳಲ್ಲಿ ತುಂಬ ಏನಾದರೂ ಇದ್ದರೆ ಮನುಷ್ಯನಿಗೆ ಪ್ರಾಣ ಆಗೋ ಡ್ಯಾಮೇಜ್ ಆಗಿರುವಂಥ ಸಮಯದಲ್ಲಿ ರೆಸ್ಕ್ಯೂ ಮಾಡಬೇಕು, ಇಮ್ಮಿಡಿಯೇಟಾಗಿ ಆ ಕೆಲಸ ಮಾಡಬೇಕು. ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥದ್ದು ಈ ಥರದ್ದೆಲ್ಲ ನಮ್ಮ ಅಲ್ಲಿ ಜನ ಸೇರ್ಕೊಬಿಟ್ಟು ಅಲ್ಲಿ ಓಡಾಟಕ್ಕೆ ತೊಂದರೆ ಮಾಡಿಕೊಂಡು ಎಲ್ರಿಗೂ ನನ್ನ ಲೆಕ್ಕದಲ್ಲಿ ದಟ್ ಇಸ್ ನಾಟ್ ನೆಸಸರಿ. ಈಗ ಪುನೀತ್ ಅವರು ಏನು ಮಾಡಿದ್ದಾರೆ ಅಂತಂದರೆ, ಮುಂಚೆ ನಾವು ಇದ್ರ ಬಗ್ಗೆ ಒಂದು ಮಾಡಿದ್ವಿ, ಆ ವಿಡಿಯೋ ಲಿಂಕನ್ನು ಹಾಕಿದ್ದಾರೆ. ಹೊಯ್ಸಳ ನಂಬರು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ, ಇಮ್ಮಿಡಿಯೇಟಾಗಿ ಬರುವಂಥದ್ದು. ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಬೇರೆ ಏನು ರೆಸ್ಕ್ಯೂ ಸರ್ವಿಸ್ಗಳಿದೆಯಲ್ಲ, ನಿಮ್ಗೆ ಅಪಾಯ ಆದಾಗ ಬರುವಂಥ ನಂಬರ್ಗಳೇನಿದೆಯಲ್ಲ, ಅದನ್ನಿಷ್ಟು ಲಿಸ್ಟ್ ಮಾಡಿ ಪುನೀತ್ ಅವರು ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ. ದಯವಿಟ್ಟು ಹೋಗಿ ಒಂದ್ಸಲ ನೋಡಿ ಮತ್ತು ನಿಮ್ಮ ಮೊಬೈಲಲ್ಲಿ ಆ ನಂಬರ್ಗಳನ್ನ ನೋಟ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕು. ಅದನ್ನ ಅವರು ಎಲ್ಲೋ ಸೇವ್ ಮಾಡಿಬಿಡೋದಲ್ಲ, ಡಿಜಿಟಲ್ಲೇ ಮಾಡಬೇಕು ಪೊಲೀಸ್ದು. ಅವ್ರ ತಂದೆ ತಾಯಿ ಮೊದಲಿಟ್ಕೊಳ್ತಾರೆ, ಅದಕ್ಕಿಂತ ಮೊದಲು ಇದು ಇಟ್ಕೋಬೇಕು. ಕರೆಕ್ಟ್. ಸ್ಟಾರ್ಟಿಂಗಲ್ಲೇ ಮೊದಲೇ ಹಿಂಗೆ ಹೊಡೆದ ತಕ್ಷಣ ಸ್ಕ್ರೀನಲ್ಲೇ ಕಾಣಿಸ್ತಾ ಇರ್ಬೇಕು ಅದು. ಅದು ಏನು ಮಾಡ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಪೊಲೀಸ್ ನಂಬರ್ಗಳು ಯಾವ್ದು ಎಮರ್ಜೆನ್ಸಿ ನಂಬರ್ಗಳು ಟಕ್ ಅಂತ, ಅದಾದಮೇಲೆ ತಂದೆ ತಾಯಿ ಮನೆ ಫ್ಯಾಮಿಲಿದು ಇಟ್ಕೊಳ್ಳಿ. ಇಲ್ಲಾಂದರೆ ಹುಡುಕಾಡ್ತಾರೆ, ಕಣ್ಣಿಗೂ ಕಾಣಿಸಲ್ಲ ಅವ್ರಿಗೆ. ಆ ಕಾರಣಕ್ಕೆ ಇಷ್ಟೊಂದು ವ್ಯವಸ್ಥೆಗಳಿದ್ದಾಗ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವೇನು ಏನು ಮಾಡಿದ್ರು ಅವ್ರಿಗೆ, ನಾನು ಹೇಳಿದ್ನಲ್ಲ ತಾತ್ಸಾರ ಅಷ್ಟೇ. ಅಯ್ಯೋ ದುಷ್ಟರಿಂದ ದೂರ ಇರೋಣಪ್ಪ, ಅವ್ರು ಸಹವಾಸ ಬೇಡ ಅಂದಾಗ, ನಾಳೆ ನೀವೇನಾದರೂ ರಿಸ್ಕ್ ಸಿಗಾಕೊಂಡಾಗ, ನಿಮ್ಮ ತೊಂದರೆಗಳು ಬಂದಾಗ ಇಮ್ಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ಆಗುವಂಥ ಆಘಾತದಿಂದ ನೀವು ಈಚೆ ಬರೋದು ಭಾಳ ಕಷ್ಟ ಆಗುತ್ತೆ. ಕೆಲವೊಂದು ಮೊಬೈಲ್ಗಳಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಡಿಫಾಲ್ಟಲ್ಲೂ ಕೂಡ ಕೆಲವೊಂದು ಕೊಟ್ಟಿರ್ತಾರೆ ಅವರು, ಎಮರ್ಜೆನ್ಸಿ ನಂಬರ್ಗಳಿರ್ತವೆ. ಇರಲಿ, ನಾನು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ, ಆಮೇಲೆ ಒಂದಷ್ಟು ನಂಬರ್ಗಳು ಕೂಡ ಕೆಳಗಡೆ ಹಾಕಿ. ಆಮೇಲೆ ನಾವು ಮಾತಾಡ್ತಾ ಇದ್ವಿ, ಬೇರೆ ನಾವು ಈ ಕಡೆಗೆ ಬಂದ್ವಿ. ಈ ಥರದ್ದೇನಾಯಿತು, ಅವನನ್ನು ಯಾವಾಗ ಫುಲ್ ಟೋಟಲ್ ಟೀಮ್ನ ಈ ಥರ ಹಾಕಿ ಒಳಗಡೆಗೆ ದಬ್ಬಿಟ್ಟದ್ದಾಯಿತು. ಪೂರಾ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಒಳಗಡೆಗೆ ಲಾಕ್ ಆಗಿಬಿಟ್ಟಿದ್ದಾರೆ ಪೂರ್ತಿ ಇರ್ತಕ್ಕಂಥವ್ರು. ಕೆಲವಷ್ಟು ಜನ ಮಾತ್ರ ಆಚೆ ಉಳ್ಕೊಂಡಿದ್ದಾರೆ ಆಚೆ. ಆವಾಗ
ಇವು ಒಳಗಡೆ ಇದ್ಕೊಂಡೇ ಕೆಲವಷ್ಟು ಮತ್ತೆ ಪ್ರಾರಂಭ ಅದು ಮಾಡಿಸುವಂಥದ್ದು, ಕೆಲವಷ್ಟು ಅಪರಾಧಗಳು ಮಾಡಿಸೋದು, ಬೇರೆ ಬೇರೆ ಹುಡುಗರುಗಳೆಲ್ಲ ಇದ್ದರು ಇನ್ನೂ ಆಚೆ ಅಲ್ಲಲ್ಲೇ ಇದು ಕಾಂಪೌಂಡ್ ಹಾಕ್ಸೋದು, ಮತ್ತು ರೋಲ್ ಕಾಲ್ಗಳು ಎದುರಿಸಿ ಮತ್ತು ವಸೂಲು ಮಾಡುವಂಥದ್ದು. ಈ ಬೀದಿ ದೊಡ್ಡ ದೊಡ್ಡ ವ್ಯಾಪಾರಗಳಿರ್ತಾರಲ್ಲ, ಅದು ಜಾಸ್ತಿ ನಿಮ್ಗೆ ಗೊತ್ತಲ್ಲ, ಮುಸ್ಲಿಂ ಏರಿಯಾಗಳಲ್ಲಿ ಪಾಪ ಆಚೆನೇ ಮಾಡ್ತಾರೆ. ಅವ್ರು ಗೊತ್ತಿಲ್ದಂಗೆ ಅಶರೀರವಾಗಿ ಬೇರೆ ಅವನ ಕಡೆಯಿಂದನೂ ಅದನ್ನು ವಸೂಲಾತಿ ಮಾಡಿಸ್ಬಿಡ್ತಾರೆ. ದೊಡ್ಡ ದೊಡ್ಡ ರೌಡಿಗಳು ಮಾಡಲ್ಲ, ತನ್ವೀರು ಇಸ್ಯಾಕ್ ಅಂತವರೆಲ್ಲ ಫುಟ್ಪಾತ್ಗೆಲ್ಲ ಹೋಗಲ್ಲ ಅವರು. ಈ ಬೇರೆ ಬೇರೆ ರೌಡಿಗಳು ಅದನ್ನ ಹಿಡ್ಕೊಬಿಡ್ತಾರೆ. ಅಂದರೆ ರೋಡಲ್ಲಿರುವಂಥ ಹೌದೌದು. ಅದಕ್ಕೆ ಒಬ್ಬ ಯಾವನೋ ಲೀಡ್ರ್ ಇರ್ತಾನೆ, ಅವನು ಒಂದು ಸಾಯಂಕಾಲ ತಕ್ಷಣ ಒಂದು 50 ರೂಪಾಯಿ 100 ರೂಪಾಯಿ ಅವ್ರ ಹತ್ರ ವಸೂಲು ಮಾಡ್ಕೊಳ್ಳೋದು, ಇದು ಜೈಲಿಗೆ ತೊಗೊಂಡೋಗಿ ಕೊಡುವಂಥದ್ದು. ಈ ನ್ಯಾಕ್ಸಿಸ್ನ ಈ ದುಡ್ಡುಗಳಲ್ಲಿ ಮಾಡ್ಕೊಬಿಡ್ತಾರೆ ಅವರು ಪೂರ್ತಿ. ಅದನ್ನು ನಾವು ಅವ್ರಿಗೆ ಅಲ್ಲಿ ಹೋಗದೇ ಇರೋ ಥರ ಮಾಡಬೇಕು ಅಂದರೆ ಇಲ್ಲಿ ಬಲಿ ಹಾಕ್ಬೇಕು ನಾವು. ಓಕೆ ಓಕೆ. ನಮ್ಗೆ ಗೊತ್ತೇ ಇರಲ್ಲ, ಆ ಥರ ದುಡ್ಡು ಕೊಟ್ಬಿಡ್ತಾರೆ ಪಾಪ. ಅಲ್ಲಿ ನಾಳೆ ಬೆಳಿಗ್ಗೆ ಅಲ್ಲಿರ್ಬೇಕಲ್ಲ ಮನುಷ್ಯ, ಅವ್ನಿಗೆ ವ್ಯಾಪಾರ ಮಾಡಬೇಕು ಅಂದರೆ ಅವ್ನು ಕೊಡಲೇಬೇಕು. ಇದನ್ನು ನಾವು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲು ಅಂದರೆ ನಮ್ಗೆ ಹೇಳಲ್ರು, ನಾವು ಏನೇ ಮಾಡಿದ್ರು ಇಲ್ಲ ಸರ್, ಯಾರೂ ಬರ್ತಾ ಇಲ್ಲ ಸರ್, ಯಾರೂ ನಮ್ಗೆ ಕೇಳ್ತಾ ಇಲ್ಲ ಸರ್, ಈಗ ಆರಾಮಿದ್ದೀವಿ ಸರ್, ಮೊದಲೆಲ್ಲ ಇತ್ತು ಸರ್, ಈಗ ಇಲ್ಲ ಸರ್, ನೀವು ಬಂದಾದ್ಮೇಲೆ ಎಲ್ಲ ನೀಟಾಗ್ಬಿಡ್ತು ಸರ್, ಎಲ್ಲ ಸೋಪಾಗಿ ತೊಳೆದ್ಬಿಟ್ರಿ ಬಿಡಿ ಸರ್ ಅಂತಾರೆ. ಹಾಕ್ಕೊಂಡು ನಮ್ಮ ಕೆಳಗಡೆಯಿಂದ ಹಾಕ್ಕೊಂಡು ಹೊಡಿತಾ ಇರ್ತಾರೆ. ಹಂಗೆ ಹೇಳ್ಬಿಡ್ತಾರೆ. ನಮ್ಗೆ ಹೋದ ತಕ್ಷಣನೇ ಏನಪ್ಪ ಎಲ್ಲ ಸಾರ್ ಇವ್ರ ಸರ್ ರೌಡಿ ಎಲ್ಲ ಕಾಗೆ ಥರ ಆರೋಗ್ಬಿಟ್ರು ಸರ್, ನೀವು ಬಂದಾದ್ಮೇಲೆ ಹಾಗೆ ಹೀಗೆ ಅಂತ ಅಂದ್ಬಿಟ್ರು ಅಂತ. ಕೆಳಗಡೆ ಯಾವ ಥರ ಹರಿದಾಡ್ತಾ ಇರ್ತಾರೆ ನಮ್ಮ ಮಕ್ಕಳು. ಹಾಂ, ಈ ಥರ ಎಲ್ಲ ಸುಳ್ಳು ಇನ್ಫಾರ್ಮೇಷನ್ಗಳನ್ನ ಕೊಟ್ಬಿಟ್ಟು ನಮ್ಮನ್ನು ಎಲ್ಲ ಡ್ಯಾಮೇಜ್ ಮಾಡಿಬಿಡ್ತಾರೆ. ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ನೋಡ್ಕೋಬೇಕು ನಾವು. ಎದುರ್ಕೊಂಡು ಹೇಳ್ತಾವ್ರ ಅವರು, ಸುಮ್ಮನೆ ಹೇಳ್ಬಿಟ್ಟು ನಮ್ಮನ್ನು ಆಚೆ ಕಳಿಸ್ಬಿಡಕ್ಕೆ ಮಾಡ್ತಾವ್ರ ಅಂತ ವರ್ಗನೇ ಇರ್ತಾರೆ ಪೂರ್ತಿ. ಈ ಕೆಲವಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಅಧಿಕಾರಿಗಳು ಪೊಲೀಸ್ನವ್ರು ಇರ್ತಾರಲ್ಲ, ಏನು ಸರ್ ನೀವು ಬಂದಾದಮೇಲೆ ಸರ್ ನನ್ನ ಲೈಫ್ನಲ್ಲೇ ನೋಡಿಲ್ಲ ಸರ್ ಈ ಥರ, ನೀವೇನು ಮಾಡದೇ ಇರೋ ಥರ ಮಾಡಿಬಿಡ್ತಾರೆ ಪೊಲೀಸ್ ಸ್ಟೇಷನ್ಲಿ. ಅದು ನಾನು ಬಂದ ತಕ್ಷಣವೇ ಎಲ್ಲ ಮರದಲ್ಲಿರೋ ಎಲೆ ಎಲ್ಲ ಉದುರೋದು, ಎಲ್ಲ ಚಿಂದೆಲೆ ಬಿಡೋಕ್ಕೆ ಶುರುವಾಗ್ಬಿಟ್ಟು, ಆ ಹೂವು ಬೇರೆ ಎಲ್ಲ ಡೈಮಂಡ್ ಬಿಡೋಕ್ಕೆ ಶುರುವಾಗೋಯ್ತು, ಇನ್ನೂ ಮಟ್ಟಕ್ಕೆ ತಂದುಬಿಡ್ತಾರೆ. ಓಕೆ ಓಕೆ. ನಮ್ಮಂತ ಪೊಲೀಸರು ಇರ್ತಾರೆ ಇದನ್ನ ಈ ಥರ ಹೇಳಿದ್ರೆ ಪೊಲೀಸರು ನಮ್ಮ ಅಧಿಕಾರಿ ನಂಬ್ಕೊಬಿಡ್ತಾನೆ ಅವನು. ಅರೇ ಹೌದಾ, ನನಗೆ ಏನೋ ಒಂದು ಮಾಯ ಮಾಡಿಬಿಟ್ಟಿದ್ದೀನಿ ಬಿಡು ನಾನು ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ನಮ್ಮಂತ ಅವರು ಹೂವು ಮುಡ್ಸಕ್ಕೆ ಬರ್ತಾರಲ್ಲ, ನಾವು ನೀಟಾಗಿ ಕಿತ್ಬಿಟ್ಟು ಅವ್ರಿಗೆ ಮುಡಿಸ್ತೀವಿ. ನಮ್ಗೆ ಗೊತ್ತು ನಾವು ಎಲ್ಲೆಲ್ಲಿ ಏನೇನಿದೆ ಅಂತ. ನಾವು ಆಗಲೇ ಈಗ ತಿಳ್ಕೊಂಡಿರುವಂಥ ಗಲ್ಲಿ ಪೊಲೀಸ್ ಮಾಡುವಂಥವ್ರು ನಾವು. ಗಲ್ಲಿ ಕ್ರಿಕೆಟ್ ಥರ ಗಲ್ಲಿ ಪೊಲೀಸ್ ಮಾಡಿರೋರಿಗೆ ಹಂಗೆಲ್ಲ ಹೇಳಿದ್ರೆ ಅವ್ರು ಯೋಚನೆ ಮಾಡ್ತಾರೆ, ಇವನಿಗೆ ಯಾವನಾರು ಒಬ್ಬನಿಗೆ ಹೇಳಕ್ಕೆ ಬಂದರೆ ಹೇಳಿದ ತಕ್ಷಣ ಅವ್ನಿಗೆ ಸರಿಯಾಗಿ ಜಡಾಯಿಸ್ಬಿಟ್ರೆ ಹಂಗೆ ಇಡೀ ಪೊಲೀಸ್ ಸ್ಟೇಷನ್ ಗೊತ್ತಾಯ್ತದೆ. ಸರಿಯಾಗಿ ಜಡ್ದು ಕಳ್ಸೋ ಮಗ ನೋಡು ಏನೋ ಹೋಗೋ ಒಂದು ಚುಚ್ಚಕ್ಕೆ ಸರಿಯಾಗಿ ಜಡ್ದವ್ರು ನೋಡೋ ಅವ್ರಿಗೆ ಹೇಳ್ಬಿಟ್ಟು ಅಂತ. ಒಬ್ಬರಿಗೆ ಬಿಟ್ಟುಬಿಟ್ರೆ ಇವೆಲ್ಲ ಬೇಡ, ಅದು ನಂಗೆ ಗೊತ್ತು, ಇವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಭಾಳ ಮಾಡೋದಿದೆ, ನೀವು ಸರಿಯಾಗಿ ಮಾಡಬೇಕು, ನನ್ನ ಸರಿ ರಿಪೇರಿ ಕೆಲಸ ಮಾಡಬೇಕು ನೀವು, ನಾನು ಹೇಳ್ತೀನಿ ಯಾರ್ಯಾರಿಗೆ ಎಲ್ಲೆಲ್ಲಿ ಹೆಂಗೆ ರಿಪೇರಿ ಮಾಡಬೇಕು ಅಂತೇಳಿ ಕಳಿಸ್ಬಿಟ್ರೆ ಹೊಟ್ಟೋಗ್ತಾರೆ. ಏನೇ ಆ ಮನುಷ್ಯ ಹಿಂಗೆ ಹೇಳಿ ಕಳಿಸ್ತಾಕಣ ಅವನಿಗೆ ಅಂದ್ಬಿಟ್ಟು ಅಂತ. ಹಿಂಗೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇರ್ತಾವೆ ಪಾಪ, ಅದು ಎಲ್ಲರಿಗೂ ಇರ್ತವೆ. ಅವನ್ನ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು. ಜೈಲಿಂದ ಈಚೆ ಬಂದ್ಬಿಟ್ಟು ನಾವು ಜೈಲು ಮಾತಾಡ್ತಾ ಇದ್ದು. ಜೈಲಲ್ಲಿ ಆ ಕಡೆ ಸೈಡು ಇವರೆಲ್ಲ ಅರೆಸ್ಟ್ ಆಗಿಬಿಟ್ಟು ಒಂದು ಕಡೆ ಅವನು ತರಕಾರಿ ಕಲ್ಲೀಲಿ ಒಂದು ಕಡೆಗೆ ಹೋಗ್ಬಿಟ್ಟ. ಅದಾದಮೇಲೆ ಇವನು ಇದು ಮಾಡಿ ಇವರು ಒಂದು ಗುಲ್ಬರ್ಗ ಜೈಲಲ್ಲಿ ಉಳ್ಕೊಬಿಟ್ರು ಒಂದು ಗ್ಯಾಂಗು. ಇಲ್ಲಿ ಫಸ್ಟ್ ಹಿಡಿದಾಗ ಫಸ್ಟ್ ಏನು ಮಾಡಿಬಿಡ್ತಾರೆ, ನಮ್ಮ ಪರಪ್ಪನಗರಕ್ಕೆ ಹಾಕ್ಬಿಡ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಗಲಾಟೆ, ಊಟಕ್ಕೆ ಹೋದಾಗಲೂ ಗಲಾಟೆ, ಅವ್ರಿಗೆ ಸಪ್ರೇಟ್ ಕಳಿಸ್ಬೇಕು. ಅವ್ರು ಊಟ ತೊಗೊಂಡು ಹೋದ್ರೆ ಅದಾದಮೇಲೆ ಈಗ ಇನ್ನೊಂದು ಬ್ಯಾರಕ್ ಅವ್ರನ್ನ ಬಿಡಬೇಕು. ತುಂಬ ಕಷ್ಟ ಜೈಲಿನವ್ರಿಗೆ. ಅವರೆಲ್ಲ ಊಟ ತಗೊಂಡು ಬ್ಯಾರಕ್ ಒಳಕ್ಕೆ ಹೋದ್ರೆ ಅಲ್ಲಿ ಗೇಟ್ ಹಾಕು, ಮತ್ತು ಈ ಬ್ಯಾರಕ್ನವ್ರು ಬಿಡು, ಇಲ್ಲಾಂದರೆ ತಟ್ಟೆಗಳೆಲ್ಲೇ ಹಾಕ್ಕೊಂಡು ಮಾಡಿಕೊಂಡು ಮುರಿದ್ಬಿಟ್ಟು ತಟ್ಟೆಗಳೆಲ್ಲ ಚುಚ್ಕೊಬಿಡ್ತಾರೆ. ಆ ಮಟ್ಟದ ವೈರತ್ವಗಳಿರ್ತವೆ. ಯಾಕೆಂತಂದರೆ ಅಲ್ಲಿ ಒಳಗಡೆ ಅವ್ರಿಗೂ ಗೊತ್ತು, ಇಲ್ಲಿ ಏನಾರು ಮಾಡ್ಕೊಬಿಟ್ರೆ ಸಜಾಗ್ಬಿಡ್ತದೆ, ಕೇಸ್ಗಳು ಕಷ್ಟ, ನಮಗೆ ತಪ್ಪಿಸ್ಕೊಳ್ಳೋದು, ಇಲ್ಲೇ ಇದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ಇದ್ರೂ ಆ ದ್ವೇಷ ಅನ್ನೋದು ಇರ್ತದೆ ನೋಡಿ. ಈಗ ಬಲರಾಮ ಮತ್ತು ಅವ್ರನ್ನೆಲ್ಲರೂ ಜೈಲಲ್ಲಿ ಹೆಂಗೆ ಹೊಡಿತಾರೆ, ಅದಕ್ಕೆ ದ್ವೇಷ ಅಂತ ಬಂದಾಗ ಯಾವ ಕಣ್ಣಿಗೆ ಕಾಣಿಸಲ್ಲ. ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರುವಂಥ ಸಮಯದಲ್ಲಿ ಇವ್ರಿಗೆ ಪೊಲೀಸರುಗಳ ಇರ್ತಕ್ಕಂಥ ವಾರ್ಡನ್ಗಳಿಗೆ ಕಷ್ಟ ಆಗ್ತಾ ಇರ್ತದೆ. ವಾರ್ಡನ್ಗಳಿಗೇನೋ ಅವ್ರು ಯಾರು ಕೇಳ್ಕೋತಾರೆ ಅಷ್ಟೇ ಹೊರ್ತು ಏನು ಕೇಸ್ ಮಾಡವ್ರೆ, ಎಷ್ಟು ಕೇಸಲ್ಲಿ ಬಂದವ್ರೆ, ಬಟ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅನ್ನೋದು ಗೊತ್ತಿರ್ತದೆ. ಅವ್ರು ಮ್ಯಾನೇಜ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಸರ್ವೆಂಟ್ ಥರ ಇರ್ತಾರೆ ಹೊರ್ತು ದೇ ಆರ್ ನಾಟ್ ಅಟ್ ಆಲ್ ಎ ಪೊಲೀಸ್, ದೇ ಆರ್ ಎಲ್ ಎ ವಾರ್ಡನ್ಸ್, ಜೈಲ್ಡ್ ವಾರ್ಡನ್ಸ್. ಅವರು ಗಾರ್ಡ್ಗಳವರು ಕಾಯ್ಕೊಂಡಿರ್ತಕ್ಕಂಥವ್ರು, ಅವ್ರಿಗೇನು ಆಗದೆ ಇರೋ ಥರ ಬೇಕದ್ದು ಬೇಡದನ್ನ ಅವ್ರು ಕೊಡುವಂಥದ್ದು. ಅದಕ್ಕೇ ಅವ್ರು ಬಿಟ್ಟರೆ ಇನ್ನೇನು ಅದು ಬೇರೆ ಇನ್ನೇನು ನಮ್ಮ ಥರ ಪೊಲೀಸರುಗಳ ಥರ ಅಲ್ಲಿ ಆ್ಯಕ್ಟ್ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ ಆ್ಯಕ್ಟ್ ಅಲ್ಲಿ ಕೆಲಸ ಮಾಡಲ್ಲ ಒಳಗಡೆ. ಆ ಕಾರಣಕ್ಕೆ ಪೊಲೀಸ್ ಕೆಲಸ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ. ದೇ ಆರ್ ಓನ್ಲಿ ದ ಕಸ್ಟೋಡಿಯನ್ಸ್ ಆಫ್ ಎ ಕೋರ್ಟ್ ಅಷ್ಟೇ. ಕೋರ್ಟ್ ಏನು ಇವ್ರನ್ನ ಇಟ್ಕೊಂಡಿರಿ ಟ್ರಯಲ್ ಮುಗಿವರೆಗೂ ಸೇಫ್ಟಿಲಿ ಇಟ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ. ಅವ್ರನ್ನ ಇಟ್ಕೊಳ್ಳೋಕೆ ಒಂದು ಜಾಗ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಅಲ್ವೇ ಅಲ್ಲ ಅದು.
ಅವ್ರಿಗೆ ಇಂಥದ್ದು ಊಟ ಇಂಥದ್ದೆಲ್ಲ ಕೊಡಬೇಕು ಅಂತ ಏನ್ ಮ್ಯಾನ್ಯುವಲ್ ಇರ್ತದೆ ಅದ್ರ ಪ್ರಕಾರ ಕೊಟ್ಕೊಂಡು ಹೋಗ್ಬೇಕಷ್ಟೇ. ಅದು ಬಿಟ್ಟರೆ ಹೌದು ಇರ್ತಾರೆ ವಿಚಾರಣಾಧೀನ. ಹೌದು, ವಿಚಾರಣಾಧಿ ಕೈಲಿಗಳು ಯಾವ ಬಟ್ಟೆ ಬೇಕಾದರೂ ಹಾಕೋಬೋದು ಅಲ್ಲಿ ಒಳಗಡೆ, ಯಾವ ಶೂ ಬೇಕಾದರೂ ಹಾಕೋಬೋದು, ನೀವೇನು ಬೇಕಾದರೂ ಹಾಕೋಬೋದು. ಅವ್ರಿಗೇನು ಬಟ್ಟೆ ಗಿಟ್ಟೆ ಏನಿರಲ್ಲ. ಬಟ್ ಸಜಾದ ಆ ಸಮಯಗಳು ಬಿಳಿ ಬಟ್ಟೆ ಇರ್ತಾವೆ ಅಷ್ಟೇ. ಸಜಾ ಆಗಬೇಕು, ಕೋರ್ಟಲ್ಲಿ ಅವನಿಗೆ ಸಜಾ ಅಂತ ಕೋರ್ಟು ತೀರ್ಮಾನ ಮಾಡಿರಬೇಕು. ಅಂಥವ್ರುಗಳು ತುಂಬ ದಿವಸ ಅಲ್ಲಿರೋದ್ರಿಂದ ಏನು ಮಾಡ್ತಾರೆ, ಅವ್ರಿಗೊಂದು ಜಾಬ್ ಓರಿಯೆಂಟೆಡ್ ಮಾಡ್ತಾರೆ ಅವ್ರನ್ನ. ನೀವು ಓದಿದರೆ ನೀನು ಬರೀ, ನಿಮಗೆ ಕಂಪ್ಯೂಟರ್ ಬರ್ತದ ಇದು ಮಾಡು, ಆಮೇಲೆ ಕಾರ್ಪೆಂಟ್ರಿ ಬರ್ತದ ನೀನು ಕಾರ್ಪೆಂಟ್ರಿನಲ್ಲಿ ಕೆಲಸ ಮಾಡು, ಬೇಕ್ರಿ ಮಾಡ್ತೀಯ ಬೇಕ್ರಿನಲ್ಲಿ ಮಾಡು, ಗಂಧದ ಕಡ್ಡಿ ಆ ಥರ ಫ್ಯಾಕ್ಟ್ರಿಗಳೆಲ್ಲ ನೀನು ಮಾಡ್ತೀಯ ಕೆಲಸ ಅಲ್ಲಿ ಮಾಡು. ಅವ್ರಿಗೆಲ್ಲ ಪೇಮೆಂಟ್ ಕೊಡ್ತಾರೆ. ಆಮೇಲೆ ಕ್ಲರಿಕಲ್ ಜಾಬ್ ಮಾಡೋರ್ಗೆ ಅವ್ರಿಗೂ ಕೊಡ್ತಾರೆ. ಅವ್ರುಗಳು ಪೂರ್ತಿ ಜೈಲ ಎಲ್ಲ ಥರವಾದಂಥ ಅಡ್ಮಿನಿಸ್ಟ್ರೇಷನ್ ಇಂಚಿಂಚು ಗೊತ್ತಾಗ್ಬಿಡ್ತದೆ. ಅವರೇ ಮಾಡ್ತಿರ್ತಾರೆ, ಅವರೇ ಪೂರ್ತಿ. ಆಮೇಲೆ ಅವರೇ ಎಲ್ಲ ಎಂಟ್ರಿ ತಗೊಳ್ತಾರೆ, ಅವರೇ ಬರೀತಾರೆ, ಅವ್ರನ್ನ ಬಳಸ್ಕೊಳ್ತಾನೆ ಇರ್ತಾರಲ್ಲ ಜೈಲಿನವರು. ಅವ್ರಿಗೆ ಅಧಿಕಾರನೂ ಇರ್ತದೆ ಬಳಸ್ಕೊಳ್ಳೋದಕ್ಕೆ, ಅವ್ರದಾಗ ಕೆಲಸ ಮಾಡಿಸ್ಕೊಳ್ಳೋಕ್ಕೂ. ಬಟ್ ರಿಪೇರಿಗಳು ಮಾಡೋದು ಅವರೇ, ಅವ್ರಿಗೆ ಗಾಂಚಲಿ ಹೊಡೆದಾಗ. ಹೌದಾ? ಹಾಂ, ಚೆನ್ನಾಗಿ ಆಡ್ದು ರಿಪೇರಿ ಮಾಡಕ್ಕೆ ಬಿಡ್ತಾರೆ. ಒಂದು 20-30 ಜನ ಸೇರ್ಕೊಬಿಟ್ಟು ಗಾಂಚಲೆ ಹೊಡಿತಾರೆ ನೋಡಿ ಒಳಗಡೆ ಇರುವಂಥವ್ರು. ಅವ್ರಿಗೆ ಇನ್ಯಾರ ಕೈಲೂ ಆಗಲ್ಲ. ವಾರ್ಡನ್ಗಳು ಹೊಡೆದ್ಬಿಟ್ರು ವಾರ್ಡನ್ ಹೊಡೆದಾಕ್ಬಿಡ್ತಾರೆ ಅಲ್ಲಿ. ಓ, ರಿಪೇರಿ ಮಾಡೋದು ಕೂಡ ಕೈದಿಗಳೇ, 100-100 ಕೈದಿಗಳೇ ಅಲ್ಲಿ. ಓ ಹೌದಾ? ಚಿಂದಿ ಎಬ್ರಿಸ್ಬಿಡ್ತಾರೆ ಅವ್ರನ್ನ. ಗಾಡ ನಡೀತಾರೆ ಅವ್ರನ್ನ ಕಂಡ್ರೆ ಅಲ್ಲಿ ಒಳಗಡೆ. ಓಕೆ. ಯಾಕೆಂದರೆ ಅವ್ರು ಒಳಗಡೆನೇ ಇರೋರಲ್ವಾ, ಪರ್ಮನೆಂಟಾಗಿ ಊಟ ಹೊಡ್ಕೊಂಡು. ಅವ್ರು ಹೇಳ್ದಂಗೆ ಕೇಳಬೇಕು, ಆ ಥರ ಮಾಡಿ ಇಟ್ಬಿಡ್ತಾನೆ. ಏನಾರು ಬೇಕು ಅದು ಇದು ಅಂದರೆ ಇಂಟ್ರ್ಯೂ ಕರಿಬೇಕು, ಇಂಟ್ರ್ಯೂ ಯಾರಿಗಾರು ಬಂದವ್ರೆ ಅಂದರೆ ಅವನಿಲ್ಲ ಅಂತ ಹೇಳ್ಬಿಡ್ತಾರೆ ಹೋಗ್ಬಿಟ್ಟು. ಅವನಿಲ್ಲ ಮಲಿಕೊಬಿಟ್ಟು ಅವ್ನು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅಂತ. ಅವಾಗ ಇವನಿಗೆ ಲಾಸ್ ಅಲ್ಲ, ಮನೆಯವ್ರು ನೋಡಬೇಕಾಗಿರ್ತದೆ. ಅದಕ್ಕೆ ಅವನು ಚೆನ್ನಾಗಿ ಇಟ್ಕೋತಾರೆ. ಆ ಥರದ್ದೆಲ್ಲ ನ್ಯಾಕ್ಸಿಸಲ್ಲಿದೆ. ತುಂಬ ಒಳಗಡೆ ಹೋದಾಗ ಏನಾಗ್ಬಿಡುತ್ತೆ, ದುಡ್ಡು ಬೇಕಾ ಬೇಡದ್ದೆಲ್ಲ ಅವ್ರ ಹತ್ರ ಕೊಂಡ್ಕೊಬಿಡ್ತಾರೆ. ಒಳಗಡೆ ಸಾಮ್ರಾಟರಾಗ್ಬಿಡ್ತಾರೆ ಬೇರೆ ಬೇರೆ ದುಡ್ಡಿರೋರೆಲ್ಲ. ಅವ್ರು ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿನ್ಗೆ ಎಷ್ಟು ಬಟ್ಟೆ ಬೇಕೋ, ಅವ್ರಿಗೆ ಪಾಪ ನೋಡು, ಅವ್ರಿಗೆಲ್ಲ ಒಂದು 50 ಬಟ್ಟೆ ತರಿಸು ಸಡ್ಡು, ಇವ್ರಿಗೊಂದಷ್ಟು ಚಪ್ಪಲಿ ತರಿಸು, ಅವ್ರಿಗೆ ಸೋಪ್ ತರಿಸು, ಇವ್ರಿಗೆ ಪೇಸ್ಟ್ ತರಿಸು, ಅಷ್ಟೇ ಸಾಕು ಒಳಗಡೆ ಜೈಲಲ್ಲಿರೋರಿಗೆ. ಅವ್ರು ಹೇಳ್ದಂಗೆ ಕೇಳ್ತಾರೆ. ಅದೇ ಲಕ್ಸುರಿ. ಅಷ್ಟು ಸಿಕ್ಬಿಟ್ರೆ ಸಾಕಲ್ವಾ. ಈ ಮನೆಗಳಲ್ಲಿ ಕೆಲವು ಜನ ಏನು ಮಾಡಿದೆ ಅಪರಾಧಗಳು ಮಾಡ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಅವ್ರು ಜೈಲ್ ಕಡೆಗೂ ಸುಳಿಯಲ್ರ ಅವರು. ಅವ್ರಿಗೆ ಸರ್ಕಾರಿ ಲಾಯರ್ ಉಂಟು, ಅವನುಂಟು ಅಷ್ಟೇ, ಇನ್ನೇನು ಇರಲ್ಲ, ಏನು ತಂದು ಕೊಡಲ್ಲ. ಆವಾಗ ಅಲ್ಲೇ ಅವನು ಯಾರ ಹತ್ರ ಏನೋ ಉದ್ಯೋಗ ಹುಡುಕೊಬಿಡ್ತಾರೆ. ಅವ್ರ ಬಟ್ಟೆ ಅವು ಕೊಡೋದು, ಸ್ನಾನ ಮಾಡಿಸೋದು, ಅವ್ರ ಶೂ ಪಾಲಿಶ್ ಮಾಡೋದು, ತಲೆಗೆ ಮಸಾಜ್ ಮಾಡೋದು ಎಲ್ಲ ಅಲ್ಲೇ ಮಾಡಿಸ್ಕೊತಾನೆ ಇರ್ತಾರೆ. ಅದು ನಿರಂತರವಾಗಿ ನಡೀತಾನೆ ಇರ್ತದೆ. ಪಿಕ್ಚರಲ್ಲಿ ತೋರಿಸ್ತಾರ, ಕರೆಕ್ಟಾಗಿರ್ತದೆ, ಅದೇನೇ ತಪ್ಪೇನಿಲ್ಲ. ಅದು ಅವ್ರದ್ದೇ ಆದಂಥ ಒಂದು ಕೆಲಸ, ಅವ್ರು ಬದುಕಬೇಕಲ್ಲ, ಆ ಕಾರಣಕ್ಕೋಸ್ಕರ ಇವೆಲ್ಲ ನಿರಂತರವಾಗಿ ನಡೀತಾ ಇರ್ತಾರೆ. ಕೆಲವು ಜನ ಎದುರುಕೊಂಡು ಮಾಡ್ತಾ ಇರ್ತಾರೆ ಅಲ್ಲಿ. ಅದರಿಂದ ಏನು ಮಾಡ್ತಾರೆ, ಅತ್ಯಂತ ಜಾಸ್ತಿ ಜೈಲಿಗೆ ದುಡ್ಡನ್ನ ಒಳಗಡೆ ಬರೋ ಥರ ಮಾಡ್ಕೊಳ್ತಾರೆ. ಅಲ್ಲಿ ಒಳಗಡೆ ಮಾಡಿಕೊಂಡ್ರೆ ಈ ಥರ ಇರ್ಬೋದು, ಮ್ಯಾನೇಜ್ ಜೈಲಲ್ಲಿ ರೂಲ್ ಮಾಡ್ಬೋದು ನಾವು ಅಂತ. ಅದು ಜಾಸ್ತಿ ಬಂದ ತಕ್ಷಣ ಏನಾಗ್ತದೆ, ಬಲಿಷ್ಠರಾಗ್ತಾರೆ ದುಡ್ಡು ಬಂದಾಗ. ಮತ್ತು ಇಡೀ ಜೈಲೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವರು. ಇಡೀ ಎಲ್ಲರೂ ಒಟ್ಟುಗೂಸ್ಕೋತಾರೆ. ಅವ್ರಿಗೆ ಏನಾರು ಗಾಂಚಲಿ, ಅವ್ರಿಗೆ ವಿರುದ್ಧವಾಗಿ ಯಾರು ಏನಾರು ಜೈಲ್ ವಾರ್ಡನ್ ಅದು ಇದು ಯಾರು ಮಾತಾಡಿ ಅದು ಇದು ಮಾತಾಡಿದ್ರೆ ಅವ್ರ ವಿರುದ್ಧ ಸ್ಟ್ರೈಕ್ ಮಾಡಿಸ್ತಾರೆ. ಊಟ ಮಾಡಬೇಡ್ರೋ ಇವತ್ತು, ಸ್ಟ್ರೈಕ್ ಮಾಡ್ರೋ ಅಂತ ಅವನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಜೈಲಿನಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ. ಕೂಗ್ರೋ ಜೋರಾಗೆ, ಕೂಗಾಡಿ ಜೋರಾಗೆ ಅಂತ ಅಂತಾರೆ ಇವರು, ಕೂಗಿಸ್ತಾರೆ. ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡ್ತಾರೆ ಒಳಗಡೆ ಜೈಲಲ್ಲಿ. ಕರೆಕ್ಟ್. ಆಮೇಲೆ ಕೂತ್ಕೊಂಡು 100 ಅರ್ಜಿ ಬರೀತಾರೆ. ಪೋಸ್ಟ್ ಬರೆದು ನಮ್ಗೆ ತೊಂದರೆ ಮಾಡ್ತಾರೆ, ಇದರಲ್ಲಿ ತಿಂದರು ಅದರಲ್ಲಿ ತಿಂದರು, ಬೇಳೆ ಸರಿ ಇಲ್ಲ, ಅಕ್ಕಿ ಸರಿ ಇಲ್ಲ, ಅದು ಇದೆಲ್ಲ ಸಿಕ್ಕಾಪಟ್ಟೆ ಬರೀತಾರೆ ಅರ್ಜಿಗಳನ್ನ ಮೇಲೆ. ಹ್ಯೂಮನ್ ರೈಟ್ಸ್ಗೆ ಅಲ್ಲಿ ಇಲ್ಲಿ, ಕೋರ್ಟ್ಗಳಿಗೆ ಅಲ್ಲಿ ಇಲ್ಲಿ ಅವೆಲ್ಲ ಎನ್ಕ್ವೈರಿಗಳು ಬರ್ತಾರೆ ಇಲ್ಲಿ. ಅದು ಹ್ಯುಮಿಲಿಯೇಷನ್ನು. ಆ ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ, ಈ ರಾಮಾಯಣ ಅಂತ ಕಾಂಪ್ರಮೈಸ್ ಮಾಡ್ಕೋತಾರೆ. ಈ ಬ್ಲಾಕ್ ಮೇಲಿಂಗ್ ಪಾಲಿಸಿಗೆ ಬ್ಲಾಕ್ ಮೇಲ್ ಮಾಡ್ತಾರಲ್ಲ, ಅದಕ್ಕೆ ಅವರು ಕಾಂಪ್ರಮೈಸ್ ಮಾಡ್ಕೋತಾರೆ ಕೆಲವಷ್ಟು ಎಲ್ಲನೂ. ಗಾಂಜಾಯಾಗ ಸೇದ್ಕೊಂಡು ಹಾಳಾಗಿ ಹೋಗ್ಲಿ ಬಿಡ್ರೋ ಮಲಿಕೊಳ್ಳತ್ತಾಗ ಎಲ್ಲರೂ ಒಂದು ಕಡೆ ಸೇದ್ಕೊಂಡು ಅನ್ನೋ ಮಟ್ಟಕ್ಕೋಸ್ಕರನೇ ಗಾಂಜಾ ಹೋಗೋದು ಅಲ್ಲಿಗೆ. ಇನ್ನೇನು ಸಿಕ್ಕಾಬಟ್ಟೆ ಅವ್ರಿಗೇನು ದುಡ್ಡುಗಳ ಲಕ್ಷಾನುಗಟ್ಟಲೆ ಕೊಟ್ಬಿಡ್ತಾರೆ ಜೈಲು ವಾರ್ಡರ್ಗಳಿಗೆ. ಅದರಿಂದ ಅವ್ರು ಒಳಗೆ ಬಿಟ್ಬಿಡ್ತಾರೆ. ಏನು ಸಾರ್ ಮಲಿಕ ಊಟ ಸರ್ ಅಂತಾರೆ. ಏನು ಸರ್ ಇನ್ನೇನಿಲ್ಲ ಸರ್, ಬೇಕು ಸರ್, ಇಲ್ಲ ಸಾಗಲ್ಲ ಸರ್. ಅವರು ಒಂದು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಕೆರ್ಕೋತಾ ಇರ್ತಾರೆ. ನನ್ನ ಮಕ್ಳು ಗಾಂಜಾ ಸೇದಿಲ್ಲ ಅಂದರೆ ಗೋಡೆ ಗುದ್ಕೋತಾರೆ, ಇದಾಗ್ಬಿಡ್ತಾರೆ ಒಂಥರ. ಅವ್ರು ಅಡಿಕ್ಟ್ ಆಗೋಗ್ಬಿಟ್ಟಿರ್ತಾರೆ. ನಾವು ಕಳಿಸೋರಲ್ಲಿ ಅರ್ಧ ಭಾಗ ಬರೀ ಗಾಂಜಾದವ್ರೇ. ಅವ್ರನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಹೇಳಿ ಒಳಗಡೆ ಅವ್ರನ್ನ. ಅವ್ನು ಗಾಂಜಾ ಇಲ್ಲದೇ ಇರೋರನ್ನ, ಪೂರ್ತಿ ಅಡಿಕ್ಟ್ ಆಗಿರೋರನ್ನ ಅವ್ರನ್ನ ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗ್ತದೆ ಜೈಲು? ಒಂದು ಸಾರಿ ಯೋಚನೆ ಮಾಡಿ ನೀವು, ನಮ್ಮ ಲಾಕಪ್ಪಿಗೆ ಬರೋರನ್ನೇ ನಾವೇ ಇರುವಂಥ 5-6-7 ಜನ ಇದ್ದರೆ ನಮಗೆ ಮೈಯೆಲ್ಲ ಕಣ್ಣಾಗಿ ಕಾಯ್ತಾ ಇರ್ತೀವಿ. 1000 ಜನ ಇಂಥವ್ರನ್ನ ತುಂಬ್ಕೊಬಿಟ್ಟಾಗ ಇಟ್ ಈಸ್ ನಾಟ್ ಸೋ ಈಸಿ ಜಾಬ್ ಟು ಮೇಂಟೈನ್ ಜೈಲ್. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಜಾಬ್ ಇನ್ ಎನಿ ಅದರ್ ಜಾಬ್ ಇನ್ ದ ವರ್ಲ್ಡ್.
ಅಂಥ ಮನಸ್ಥಿತಿ ಸ್ಟ್ರೆಸ್ಸಲ್ಲಿರ್ತಾರೆ ಜೈಲಲ್ಲಿ ಕೆಲಸ ಮಾಡುವಂಥವ್ರು. ನಾವು ಸುಲಭವಾಗಿ ಅವ್ರನ್ನ ದ್ವೇಷ ಮಾಡಿಬಿಡ್ತೀವಿ, ಸುಲಭವಾಗಿ ಹೇಳ್ಬಿಡ್ತೀವಿ ನಾವು, ಏನು ಜೈಲಲ್ಲೇ ಏನು ಹೋಗ್ತಾನೆ ಬಿಡೋ, ಹಂಗೆ ನಿಂತ್ಕೋತಾನೆ, ಸಂಬಳ ತಗೊಬಿಡ್ತಾನೆ. ಇಟ್ ಈಸ್ ನಾಟ್ ಲೈಕ್ ದಟ್. ನಾವು ಏನು ಅನ್ಕೋತೀವಲ್ಲ ಆ ಥರ ಇಲ್ಲ. ಇಷ್ಟೊಂದು ಪಾತಕ ಲೋಕದಲ್ಲಿ ಪಳಗಿರ್ತಕ್ಕಂಥವ್ರು ಒಳಗಡೆ ಇರಬೇಕಂತ ಸಮಯದಲ್ಲಿ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡುವಂಥದ್ದು ಇಟ್ ಈಸ್ ಸೋ ಕಷ್ಟದ ಕೆಲಸ ಇರ್ತದೆ. ಅಂಥ ಸಮಯದಲ್ಲಿ ಇವರೆಲ್ಲ ಈ ಥರ ಮಾಡ್ತಾರೆ. ಒಳಗಡೆ ಹೋದಾಗ ಜೈಲಲ್ಲಿ ಸಿಕ್ಕಾಬಟ್ಟೆ ಮಾಡಿದಾಗ ಇವರೇನು ಮಾಡ್ತಾರೆ, ಅಲ್ಲೂ ಬೇರೆ ಬೇರೆ ಥರವಾದಂಥ ಆ್ಯಕ್ಷನ್ಗಳು ಮಾಡಲೇಬೇಕಾಯ್ತದೆ. ಕಮಾನೆತ್ತು ಬೇರೆ ಜೈಲಿಗೆ ಕಳಿಸು. ಅವಾಗ ಏನು ಮಾಡ್ತಾರೆ, ಒಂದಷ್ಟು ಜನ ಟೀಮ್ನ ದಿವಾನಲ್ಲಿ ಟೀಮ್ ತೊಗೊಂಡೋಗಿ ಗುಲ್ಬರ್ಗಾಗೆ ಬಿಸಾಕ್ಬಿಡ್ತಾರೆ. ಇನ್ನೊಂದು ಮತ್ತು ಇವನು ತನ್ವೀರ್ ಗ್ಯಾಂಗ್ ತೊಗೊಂಡೋಗ್ಬಿಟ್ಟು ಬೆಳಗಾಂ ಜೈಲಿಗೆ ಹಾಕ್ಬಿಡ್ತಾರೆ, ಇದಕ್ಕೆ ಬಳ್ಳಾರಿ ಜೈಲಿಗೆ, ಹಂಗೆ ಡಿಫ್ರೆಂಟ್ ದೂರ ಮಾಡಿಬಿಡ್ತಾರೆ. ಈಗ ಮಾಡ್ಬೋದು ಸುಲಭ ಅದು. ಯಾಕೆಂದರೆ ಇವಾಗೆಲ್ಲ ಅವ್ರಿಗೆ ಅಟೆಂಡೆನ್ಸ್ ಎಲ್ಲ ಭಾಳ ಸುಲಭ. ಇವಾಗೆಲ್ಲ ಇದರಲ್ಲಿ ಏನು ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಡಿಬಿಡ್ತಾರೆ. ಈಗ ಕೋರ್ಟಿಗೆ ಬರಲೇಬೇಕಾದಿಲ್ಲ. ಟ್ರಯಲ್ ಟೈಮಲ್ಲಿ ಮಾತ್ರನೇ ಬರಬೇಕು. ಹಿಯರಿಂಗ್ ಟೈಮ್ ಒಳಗಡೆ ಬಂದು ನಿಂತ್ಕೊಳ್ತಾರೆ, ಕರೀತಾರೆ, ಕೋರ್ಟ್ ನೆಕ್ಸ್ಟ್ ಡೇಟ್ ಕೊಡ್ತದೆ, ಕಳಿಸ್ಬಿಡ್ತಾರೆ. ಮೊದಲು ಏನು ಅಲ್ಲಿಂದ ತುಂಬ್ಕೊಂಡು ಬರಬೇಕು ಕೋರ್ಟಿಗೆ, 15 ದಿವ್ಸಕ್ಕೆ ತಂದು 14 ಡೇಸ್ಗೆ ತಂದು ಪ್ರೊಡ್ಯೂಸ್ ಮಾಡಲೇಬೇಕು. ಅಲ್ಲಿಂದ ಹೊರಡಬೇಕು 2 ದಿವಸ, ಮತ್ತು ಇಲ್ಲಿಂದ ಹೋಗ್ಬೇಕು 2 ದಿವಸ, ಅದನ್ನು 4 ದಿವಸ 10 ದಿವಸ ಬರೀ ಅಲ್ಲಿರ್ತಾರೆ. 4 ದಿವಸ ಬರೀ ರಸ್ತೆಯಲ್ಲೇ ಇರ್ತಾರೆ ಇವರು. ಆಮೇಲೆ ಹೋಗ್ಬೇಕಾದಾಗ ಬರಬೇಕಾದಾಗ ಅವ್ರ ಸಂಬಂಧಿಕರು ಮಧ್ಯದಲ್ಲಿ ಸಿಗ್ತಾರೆ, ಅವ್ರು ಮಾತಾಡ್ತಾರೆ, ಅವ್ರ ಫ್ಯಾಮಿಲಿ ಕರ್ಕೊಬರ್ತಾರೆ. ಹೌದಾ? ಅಯ್ಯೋ ಹೆಂಗೆ ಅವರೆಲ್ಲಿ ಭೇಟಿ ಆಗ್ತಾರೆ ಸರ್? ಅವರೆಲ್ಲೋ ಇಂಥ ಕಡೆ ಬನ್ನಿ ಅಂತೇಳಿ ಹೇಳಿರ್ತಾರೆ ಅವ್ರಿಗೆ. ಇದ್ರ ಹತ್ರ ಇವತ್ತು ಬರ್ತೀವಿ ಇಂಟರ್ವ್ಯೂಗೆ, ಇಂಥ ಕಡೆ ಇದ್ಬಿಟ್ಟಿರಿ ನೀವು, ನಾವು ವ್ಯಾನ್ ಬರ್ತದೆ ಅಂತ. ಆವಾಗ ಇವ್ರಿಗೇನೋ ಒಂದು ಸ್ವಲ್ಪ ಅದು ಇದು ಕಾಸು ತಂದಿರ್ತಾರೆ, ಅವ್ರಿಗೊಂದು ಸ್ವಲ್ಪ ಕೊಡಿಸ್ತಾರೆ. ಆವಾಗ ಅಲ್ಲಿ ಗಾಡಿ ನಿಲ್ಲಿಸ್ತಾರೆ, ಅವ್ರಿಗೆ ಕೆಳಗಡೆ ಇಳಿದು ನಿಂತೊಂಬದಲ್ಲಿ ಒಳಗಡೆ ಎಲ್ಲೋ ಮಾತಾಡಿಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ಇವೆಲ್ಲ ನಡೀತವೆ ಪೂರ್ತಿ. ಆಗ ಏನು ಈಗ ವಿಡಿಯೋ ಕಾನ್ಫರೆನ್ಸ್ ಇಲ್ಲದೆ ಇರಬೇಕಂತ ಸಮಯದಲ್ಲಿ. ಈಗ ಆ ಥರ ಆಗಲ್ಲ. ಬರೀ ಟ್ರಯಲ್ ಟೈಮಲ್ಲಿ ಮಾತ್ರ. ಟ್ರಯಲ್ ಏನು ಮಾಡ್ತಾರೆ, ಇಲ್ಲಿ ತಂದುಬಿಡ್ತಾರೆ ಬೆಂಗಳೂರಲ್ಲಿ ಕೇಸಸ್ಗಳಿದ್ರೆ. ಮೊದಲಾಗಿದ್ರೆ ಏನು ತುಂಬ್ಕೊಂಡು ಚಿತ್ರದುರ್ಗದಿಂದ ಅಂತೂ ರೆಗ್ಯುಲರಾಗಿ 10 ವ್ಯಾನ್ ಬರೋದು. ಈಗ ನೋಡಿ ಕೋರ್ಟ್ ಹತ್ರ ಇವಾಗ ನಿಮ್ಗೆ ವ್ಯಾನ್ಗಳೇ ಇಲ್ಲ. ಮೊದಲು ವ್ಯಾನ್ ನಿಲ್ಸೋಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟು ಟ್ರಾನ್ಸ್ಪೋರ್ಟ್ ಮಾಡ್ಕೊಬರ್ಬೇಕಾಗಿತ್ತು ಜೈಲಿಗೆ. ಈಗೆಲ್ಲ ವಿಡಿಯೋ ಕಾನ್ಫರೆನ್ಸ್ ಮಾಡಿಬಿಟ್ಟು ಅಲ್ಲೇ ಕರೆದು ಅಲ್ಲೇ ಮಾತಾಡಿಸಿ ಅಲ್ಲೇ ಕಳಿಸ್ಬಿಡ್ತಾರೆ ಕೋರ್ಟ್ ಅವರಲ್ಲೇ. ಅದರಿಂದ ಟೆಕ್ನಾಲಜಿ ಇಟ್ ಎಫೆಕ್ಟ್ಸ್ ಮೋರ್ ಆ್ಯಂಡ್ ಗೆಟಿಂಗ್ ಐ ಥಿಂಕ್ ಈಸ್ ಎ ಗುಡ್ ರಿಸಲ್ಟ್ ಇನ್ ದಿ ಜುಡಿಷಿಯರಿ. ಆ ಕಾರಣಕ್ಕೋಸ್ಕರನೇ ಈಗ ಮತ್ತೆ ತಪ್ಪಿಸ್ಕೊಂಡು ಹೋಗ್ಬಿಡೋದು, ಪೊಲೀಸರಿಂದ ಕಿತ್ಕೊಂಡು ಹೋಗ್ಬಿಡೋದು, ಕಸ್ಟಡಿ ಎಸ್ಕೇಪ್ ಆಗಿಬಿಡೋದು, ಅವೆಲ್ಲ ಆಗ್ತಾ ಇತ್ತಾಗ. ಈಗ ಅವೆಲ್ಲ ಕಮ್ಮಿ ಆಗಿಬಿಟ್ಟಿದೆ, ಆ ಥರದ್ದೇನೂ ಆಗ್ತಾಯಿಲ್ಲ. ಹೀಗೆ ಈ ಜೈಲುಗಳಿಗೆ ಹೋದವ್ರು ಏನಾಗೋಗ್ಬಿಡ್ತು, ಒಳಗಡೆ ಇವ್ರದ್ದು ಏನಾದರೂ ಮಾಡಿ ಜೈಲಲ್ಲೇ ಓಡಿಸ್ಬೇಕು ಅನ್ನುವಂಥ ಮನಸ್ಥಿತಿನಲ್ಲಿತ್ತು ಇವ್ರಿಗೆಲ್ಲ. ಜೈಲಲ್ಲೇ ಅದಕ್ಕೇನು ಮಾಡೋದು, ಹೊರಗಡೆಯಿಂದ ಒಂದಷ್ಟು ಜನ ಕೇಸ್ ಹಾಕ್ಸ್ಕೊಳ್ಳೋದು, ಒಳಗಡೆ ಆಚೆ ಸುಳ್ಳು ಕೇಸ್ಗಳು ಹೊಡೆದಾಡ್ಕೊಳ್ಳೋದು, ಹೋಗೋದು ಒಂದು ರೆಸ್ಟೋರೆಂಟಲ್ಲಿ ಹೊಡೆದಾಡ್ಕೊಬಿಡೋದು, ಹೊಡೆಸಿ ಚಿಂದಿ ಮಾಡಿಬಿಟ್ಟು ಗಲಾಟೆ ಮಾಡ್ಕೊಬಿಡೋದು, ಕಂಪ್ಲೇಂಟ್ ಕೊಟ್ಟು ಜೈಲು ಕಳಿಸೋದು ಅವ್ರನ್ನ. ಅವ್ರಿಗೆಲ್ಲ ರೆಡಿ ಮಾಡಿ ಅಲ್ಲೆಲ್ಲ ಅವ್ರಿಗೇನೇನೋ ಕಾಸು ಅದು ಇದು ಎಲ್ಲ ಕೊಟ್ಟು ಇದೆಲ್ಲ ಮಾಡಿಬಿಟ್ಟು ಅವ್ರಿಗೆ ಹಾಕ್ಬಿಟ್ರೆ ಏನಾದರೂ ಮಾಡಿ ಹೊಡಿರೋ ನನ್ನ ಮಗಂದು, ಇಲ್ಲಾಂದರೆ ಒಳಗಡೆ ಅವನು ಮಲಗಿಸ್ಬಿಟ್ಟು ಟಾರ್ಚರ್ ಮಾಡಿ, ಅವ್ನು ಸೆಲ್ಗೆ ಹೋಗ್ಬಿಟ್ಟು ಟಾರ್ಚರ್ ಮಾಡಿ ನನ್ನ ಮಗಂದು, ಇಡೀ ರಾತ್ರಿ ಮಲಗಬಾರ್ದು ಆ ಥರ. ಹೋಗಿ ಕತ್ತಿಸ್ಬಿಡೋದು, ಆಮೇಲೆ ಕೂತ್ಕೊಂಡ್ಬಿಡೋದು, ಎಳ್ಕೊಂಡು ಹೋಗ್ಬಿಡೋದು ಥರನೇ. ಅವನಿಗೆ ಟಾಯ್ಲೆಟಿಗೆ ಬಿಡಲ್ಲ, ಅವನು ಸತ್ತೋಗ್ಬಿಡ್ಬೇಕು, ಹಂಗೆ ಮಾಡಾಕ್ಬಿಡ್ತಾರೆ. ಇವು ಆ ಥರ ಇವು ಮೋಡಸ್ ಆಪರೇಂಡಿ ಕ್ರಿಯೇಟ್ ಮಾಡ್ತಾರೆ ಅವರು. ಜೈಲಿಗೆ ಹೋದಾಗ ಒಂದು 5-6 ಜನ ಹೋಗ್ಬಿಟ್ರು, 7-8 ಜನ ಬೆನ್ನಿಗೆ ಬಿದ್ದುಬಿಟ್ರೆ ಅವ್ರ ಹಿಂದೆ ಮಲಗೋಗಿ ಬಿಡೋದಿಲ್ಲ ಅವರು. ಆಮೇಲೆ ಅವ್ನು ಬೆಡ್ಶೀಟ್ ಕೊಡಲ್ಲ, ಅವ್ನ ಪಿಲ್ಲೋಗಳು ಎಲ್ಲ ಬಿಸಾಕ್ಬಿಡ್ತಾರೆ, ಅವ್ನ ಬಟ್ಟೆಗಳಿದ್ದಂಗೆ ಎತ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ದೂರ ಬಿಸಾಕ್ಬಿಡ್ತಾರೆ. ಏನೂ ಇರಬಾರ್ದು ಅವನು ಎಲ್ಲ ಸುಮ್ಮನೆ ಹಂಗೆ ಇಟ್ಕೊಂಡಿರ್ತಾರಲ್ಲ, ಏನು ಟ್ರಂಕ್ಗಳಿಲ್ವಲ್ಲ ಅಲ್ಲಿ, ಅವನಿಗೆ ಜೀವನನೇ ಬೇಡ ಅನ್ನಿಸ್ಬಿಡ್ತಾರೆ. ಆ ಥರದ್ದೆಲ್ಲ ಮಾಡೋಕ್ಕೆ ಶುರು ಆಗ್ಬಿಡ್ತಾರೆ ಒಳಗಡೆ ಜೈಲಲ್ಲಿ ಪೂರ್ತಿ. ಅವು ಎಷ್ಟೊಂದು ಜೈಲು ವಾರ್ಡ್ಗಳು ಕಾಯ್ತದೆ, ಸಾಧ್ಯನೇ ಆಗಲ್ಲ. 5-6 ಸಾವಿರ ಜನ ಇರ್ತಾರೆ, ಇವರು 50 ಜನ 60 ಜನ 70 ಜನ ಇರ್ತಾರೆ, ಏನು ಕಾಯ್ಕೆ ಸಾಧ್ಯ ಆಯ್ತದೆ ಎಲ್ಲಾರ್ದೂ. ಅವನು ಎಷ್ಟು ಅಂತ ಬಂದು ಹೇಳ್ತಾನೆ, ಅವನು ಕಂಪ್ಲೇಂಟ್ ಬಂದು ಹೊಡಿಕೊಯ್ತಾರೆ. ಸುಮ್ಮನೆ ಸುಳ್ಳು ಹೇಳೋಕ್ಕೆ ಬರ್ತೀವಿ ಹಾಗೆ ಹೀಗೆ ಅಂತ. ಅಲ್ಲಿ ನೀವೇನು ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಇಂಥವೆಲ್ಲ ಜಾಸ್ತಿ ಈ ಗ್ಯಾಂಗ್ಸ್ಟರ್ಸ್ಗಳು ಒಳದಾಗ ಅವ್ರನ್ನ ಇನ್ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಈ ಮೋಡಸ್ ಆಪರೆಂಡಿ ಬೆಳೆಸ್ತಾರೆ ಅವರು. ದೊಡ್ಡ ರೌಡಿಗಳು ಅವ್ರಿಗೆ ಸುಸ್ತಾಗ್ಬಿಟ್ಟು ಅವ್ರೇನಾರ ಬೇರೆ ಗ್ಯಾಂಗಲ್ಲಿದ್ರು ಇವ್ರ ಗ್ಯಾಂಗಿಗೆ ಬಂದು ಸರೆಂಡರ್ ಆಗ್ಬಿಡ್ಬೇಕು ಪೂರ್ತಿ ಟೋಟಲಿ. ಅವ್ರ ಕಡೆ ಒಬ್ಬನು ಒಂದು ತಲೆ ಎತ್ತಕ್ಕೂ ಓಡಾಡಬಾರ್ದು, ಆ ಮಟ್ಟ ಮಾಡಿ ಇಟ್ಬಿಡ್ತಾರೆ. ಹೀಗೆ ಜೈಲಿನಲ್ಲಿ ಅವ್ರು ಒಳಗಡೆ ಹೋದಾಗ 2 ಸಾರಿ ಪ್ಲ್ಯಾನ್ ಮಾಡಿಸ್ತಾರೆ. ಒಂದು ಸಾರಿ ಅಲ್ಲಿ ಇದರಲ್ಲಿ ಯಲಾಂಕದಲ್ಲಿ ಒಂದು ದಾಬಾಗ್ ನುಗ್ಸಿ ಗಲಾಟೆ ಮಾಡ್ತಾರೆ. ಯಾರು ಮಾಡ್ತಾರೆ? ಇವರು ದಿವಾನಲ್ಲಿ ಗ್ಯಾಂಗ್ನವರು ಫುಲ್ ಟೀಮು. ಅವ್ರ ಗ್ಯಾಂಗ್ನ ಮಟ್ಟ ಹಾಕ್ಬೇಕಾಗಿತ್ತಲ್ಲ ಇಸ್ತಿಯಾಕ್ ಟೀಮ್ಗೆ. ಅವಾಗ ಒಂದಷ್ಟು ಅಲ್ಲಿ ಮಾಡಿಸಿ, ಯಾಕೆಂದರೆ ದಿವಾನಲ್ಲಿ ಸಂಬಂಧಿಕರಲ್ಲಿ ಯಾರೋ ಒಂದಷ್ಟು ಜನ ಉಳ್ಕೊಂಡಿದ್ರಲ್ಲಿ ಆ ಕಡೆ ಕೋಗಿಲು ಕಡೆ, ಅಲ್ಲಿ ಒಂದಷ್ಟು ಹುಡುಗರು ರೆಡಿ ಮಾಡಿಬಿಟ್ಟು ಮಾಡಿಸಿ ಪರಪ್ ನಗರದಿಂದ ಅವ್ರನ್ನ ಗ್ಯಾಂಗು ಬಳ್ಳಾರಿಲಿರ್ತಾರೆ,
ಅವ್ರ ಗ್ಯಾಂಗ್ ಅಲ್ಲಿಗೆ ಶಿಫ್ಟ್ ಮಾಡಿಸ್ತಾರೆ, ಏನೇನೋ ಮಾಡಿ ರಾಜಕೀಯ ಮಾಡಿ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಅವ್ರನ್ನ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಒಳಗಡೆ ಸಿಕ್ಕಾಬಟ್ಟೆ ಗಲಾಟೆ ಆಗಿತ್ತು ಅವಾಗ ಒಂದು ಸಾರಿ. ಆಮೇಲೆ ನಾವು ಹೋಗಿದ್ವಿ, ಈ ಥರ ಬಂದು ಹಿಂಗೆಲ್ಲ ಸಿಕ್ಕಾಬಟ್ಟೆ ನನ್ನ ಮಕ್ಕಳುಗಳು ಟಾರ್ಚರ್ ಮಾಡ್ತಾಯಿದ್ದಾರೆ, ಏನು ಮಲಗೋಕ್ಕೆ ಬಿಡ್ತಾ ಇಲ್ಲ, ವಾರ್ಡನ್ಗಳಿಗಂತೂ ಸಾಕಾಗೋಗ್ಬಿಟ್ಟಿದೆ. ಹಾಗೆ ನಾವು ಇಲ್ಲಿಂದ ಹೋಗಿದ್ವಿ, ಅಲ್ಲಿ ಯಾರ್ಯಾರು ಮಾಡ್ತಾಯಿದ್ದಾರೆ ಏನ್ಬಿಟ್ಟು ಅಂತ. ನನ್ನ ಮಕ್ಕಳ ನೀವು ಮಾಡಿ ನಿಮ್ಗೆ ಕೊಡ್ತೀವಿ ಮನೆಗೆ, ನಿಮ್ಮಪ್ಪ ನಿಮ್ಮಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಕ್ಕ ಜೈಲಿಗೆ ಹಾಕ್ತೀವಿ, ನೀವು ಮಾಡಿ ಉಸಿರು ಬಿಡಿ, ನೀವು ಒಳಗಡೆ ನೀವು ತೋರಿಸಿ ಇಲ್ಲಿ ಆಟನ, ನಾಳೆ ಅಲ್ಲಿ ತೋರಿಸ್ತೀವಿ ಅಂತ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಕೌಂಟ್ರ್ ಇಂಜೆಕ್ಷನ್ ಬೇಕೇ ಬೇಕಲ್ವಾ? ಕರೆಕ್ಟ್. ಆವಾಗ ಅಲ್ಲಿಂದ ಫೋನ್ ಮಾಡ್ಕೊಳ್ಳೋದು, ಕೇಳಿದ್ರೆ ಸಾಕು ಜೈಲ್, ಇಲ್ಲ ಸರ್ ಈಗ ಸರಿ ಹೋಗ್ಬಿಟ್ರು ಸರ್ ಅಷ್ಟೇ. ನಾವು ಹೋಗೋದು ಹೊರತು ಪೊಲೀಸು, ಹೊರಗಡೆ ಪೊಲೀಸು, ಸಿವಿಲ್ ಪೊಲೀಸು ಏನು ಮಾಡಿದ್ರು ನಿಲ್ಲಿಸ್ತಿರ್ಲಿಲ್ಲ ಅಲ್ಲಿ. ಅದು ಈ ಸಿವಿಲ್ ಪೊಲೀಸವರು ಜೈಲ ಮೇಲೆ ಅಷ್ಟು ಕಂಟ್ರೋಲ್ ಇರಬೇಕು, ಆರೋಪಿದ್ರ ಮೇಲೆ ಅಷ್ಟು ಕಂಟ್ರೋಲ್ ಇರಬೇಕು. ಒಳಗಡೆ ಯಾರೋ ಬಿಡು, ಅವನು ಎಲ್ಲಿಯವನೋ ಬಿಡು, ನಮ್ಗೆ ಯಾಕಿದು, ನಮ್ಗೆ ಸಂಬಂಧ ಇಲ್ಲ, ನಥಿಂಗ್ ಡೂಯಿಂಗ್. ಪೊಲೀಸ್ ಅಂತ ಅಂದರೆ ರಾಜ್ಯ ಪೊಲೀಸು, ಪೊಲೀಸ್ ಅಂದರೆ ಸಿಟಿ ಪೊಲೀಸು. ಬೆಂಗಳೂರು ಸಿಟಿ ಪೊಲೀಸ್ ಕೆಲಸ ಮಾಡ್ತಾ ಇದ್ದೀನಿ, ನಾನು ಕಮಿಷನರ್ ಕೆಳಗೆ ಮಾಡ್ತೀನಿ. ನೀನು ಯಲಹಂಕಾರ ಮಾಡು, ನೀನು ತಲಗಟ್ಪುರಾರ ಮಾಡು, ದಿಸ್ ಈಸ್ ನಾಟ್ ಎ ಡಿಫ್ರೆಂಟ್. ವಿ ಆರ್ ವರ್ಕಿಂಗ್ ಅಂಡರ್ ಎ ಹೋಮ್, ಹೌದಲ್ವಾ? ಒಂದು ಮನೇಲಿ ಕೆಲಸ ಮಾಡ್ತಾ ಇರೋದು. ಒನ್ಸ್ ಸ್ಯಾಟನೇ ಅವರ್ ಬಾಸ್, ವಿ ಆರ್ ವರ್ಕಿಂಗ್ ಅಂಡರ್ ಹಿಮ್, ಒನ್ಸ್ ವಿ ಆರ್ ವರ್ಕಿಂಗ್ ಇನ್ ಬೆಂಗಳೂರು ಸಿಟಿ. ಅದರಿಂದ ನಾವು ಆ ಥರ ವ್ಯಾಪ್ತಿನಲ್ಲಿ ನಾವು ಪೊಲೀಸ್ ಕೆಲಸ ಮಾಡಬೇಕು. ಅದೇ ಥರನೇ ಜೈಲೂ ನೋಡಬೇಕು ಪೊಲೀಸ್ ಅಧಿಕಾರಿಗಳು. ಆವಾಗಲೇ ಭಾಳ ತುಂಬ ಚೆನ್ನಾಗಿ ಇಂಥವ್ರನ್ನೆಲ್ಲ ಬಲಿ ಹಾಕೋಕ್ಕೆ ಸಾಧ್ಯ ಆಗುವಂಥದ್ದು. ಈ ಥರ ಜೈಲುಗಳಲ್ಲಿ ಲಾಬಿ ಮಾಡುವಂಥದ್ದು, ಈ ಥರ ಅಕ್ಯೂಡ್ಗಳನ್ನ ತಯಾರು ಮಾಡಿ ಸುಳ್ಳು ಕೇಸ್ ಹಾಕ್ಸ್ಬಿಟ್ಟು ಒಳಗಡೆ ಕಳಿಸಿ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡಿ ಜೈಲೊಳಗಡೆ, ಮತ್ತು ಅವರವರೇ ಹೊಡೆದಾಡಿಕೊಂಡು ಮತ್ತು ಅವ್ರಿಗೆ ಇನ್ನೊಂದು ಗ್ಯಾಂಗ್ಗಳು ತಯಾರಾಗೋದಕ್ಕೆ ಅವಕಾಶ ಆಗೋದಿಲ್ಲ. ಆ ಥರ ನಾವು ಮಾಡೋಕ್ಕೆ ಇದನ್ನು ಮಾಡಿಸ್ಬೇಕು. ಎಸ್.